ವಿಟ್ಲ ಪಿಎಂಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಿಂದ ನವೆಂಬರ್ 28 ಮತ್ತು 29ರಂದು ನಡೆಯಿತು. ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ರು. ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ವೈಭವ ನಡೆಯಿತು. ಅಕ್ಕರೆಯ ಕರೆಗೆ ಓಗೊಟ್ಟು ಬಂದ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ರವಿಶಂಕರ್ ಸಿ ಇವರು. ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವ ಅತಿಥಿಗಳೇ, ಆತ್ಮೀಯ ಶಿಕ್ಷಕ ವೃಂದದವರೇ, ಪೋಷಕರೇ ಮತ್ತು ಪ್ರೀತಿಯ ಮಕ್ಕಳೇ, 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ PMC ಸರ್ಕಾರಿ ಪ್ರೌಢಶಾಲೆ RMSA ವಿಟ್ಲ ಪ್ರಾಥಮಿಕ ವಿಭಾಗದ ವಾರ್ಷಿಕೋತ್ಸವದ ಈ ಸಂತಸದ ಕ್ಷಣಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. 146 ವರ್ಷಗಳ ಪರಂಪರೆಯ ಈ ಶಾಲೆಯ ಬೆಳವಣಿಗೆ ಇಂದು 1600 ಮಕ್ಕಳನ್ನು ತಲುಪಿದೆ. ರಾಜ್ಯದಲ್ಲಿ ಹೆಚ್ಚಿನ ದಾಖಲಾತಿ ಪಡೆದಿರುವ ಈ ಸಂಸ್ಥೆಗೆ ಈಗ ಹೆಚ್ಚುವರಿ ತರಗತಿಗಳ ಕೊಠಡಿ ಅಗತ್ಯವಿದೆ. ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ನಿಮ್ಮ ಬೆಂಬಲ ನಮಗಾಗಿ ಅಮೂಲ್ಯ. ಒಂದು ಕೊಠಡಿ 100 ಕನಸುಗಳಿಗೆ ದಾರಿಯಾದೀತು. ಕಲಿಕೆ, ಕ್ರೀಡೆ, ಕಲೆ, ಸಂಸ್ಕೃತಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಮಕ್ಕಳು ಗಮನಾರ್ಹ ಸಾಧನೆ ತೋರಿಸುತ್ತಿದ್ದಾರೆ. ರಾಷ್ಟ್ರ, ರಾಜ್ಯ ಮಟ್ಟದ ಸ್ಪರ್ಧೆಗಳಿಂದ ಹಿಡಿದು ಶಾಲಾ ಮಟ್ಟದ ಪ್ರತಿಯೊಂದು ವೇದಿಕೆಯವರೆಗೂ ತಮ್ಮ ಪ್ರತಿಭೆಯಿಂದ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇಂದು ಅವರ ಪರಿಶ್ರಮ ಮತ್ತು ಯಶಸ್ಸಿನ ಸಂಭ್ರಮಕ್ಕಾಗಿ ನಾವು ಎಲ್ಲರೂ ಒಂದಾಗಿ ಸೇರಿದ್ದೇವೆ. ಈ ಹಬ್ಬದ ಸಮಾರಂಭಕ್ಕೆ ತನ್ನ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಸಭಾಧ್ಯಕ್ಷೆಯನ್ನು ಸ್ವೀಕರಿಸುತ್ತಿರುವ ಗೌರವಾನ್ವಿತ ಶ್ರೀ ಕರುಣಾಕರ ಗೌಡ ನಾಯ್ತೋಟು ಪಟ್ಟಣ ಪಂಚಾಯತಿನ ಅಧ್ಯಕ್ಷರು, ಇವರಿಗೆ ನಮ್ಮ SDMC ಪರವಾಗಿ, ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ SDMC ಸದಸ್ಯರಾದ ರಾಜಶೇಖರ್ ಶೆಟ್ಟಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರವಿಪ್ರಕಾಶ್ ವಿಟ್ಲ ನಿಕಟಪೂರ್ವ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿಯ ಕೆಲಸಗಳಲ್ಲಿ ಮುತುವರ್ಜಿ ವಹಿಸಿರುವಂಥ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಇವರಿಗೆ SDMC ಸದಸ್ಯರಾದ ಪ್ರವೀಣ ಎಂ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸಭಾ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿರುವ ಶ್ರೀ ವೇದಜ್ಞ ವಿಟ್ಲ ವ್ಯವಸ್ಥಾಪಕ ನಿರ್ದೇಶಕರು DUTZ ಎಂಜಿನ್ ಪ್ರೈವೇಟ್ ಲಿಮಿಟೆಡ್, ನಿಮ್ಮ ಹಾಜರಾತಿ ನಮ್ಮ ಸಮಾರಂಭಕ್ಕೆ ವಿಶೇಷ ಮೌಲ್ಯ ನೀಡಿದೆ ಸರ್. ಇವರು ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳೂ ಹೌದು. ತಮಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ SDMC ಸದಸ್ಯರಾದ ನವೀನ್ ಪ್ರಭು ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ವಾರ್ಷಿಕೋತ್ಸವದ 200 ವಿಶೇಷ ಆಹ್ವಾನಿತರಾಗಿ ಪುಸ್ತಕಗಳ ಜಗತ್ತನ್ನು ಮಕ್ಕಳಿಗೆ ಹತ್ತಿರ ತಂದಿರುವ SLV ಬುಕ್ ಹೌಸ್ ಇದರ ಮಾಲಕರಾದ ದಿವಾಕರ್ ದಾಸ್ ನೇರ್ಲಾಜೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ವಿಶಾಲಾಕ್ಷಿ ಅಮೀನ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಗೆ ಶುದ್ಧ ನೀರಿನ ಘಟಕವನ್ನು ಉದಾರವಾಗಿ ನೀಡಿದ ಜೋಸ್ ಅಲ್ಕಾಸ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು ಇಲ್ಲಿಯ ಮ್ಯಾನೇಜರ್ ಆಗಿರುವ
ಶ್ರೀ ಹರಿ ಮುರಾರ್ ಇವರನ್ನು ನಮ್ಮ ಶಾಲೆಯ ಪರವಾಗಿ ಹಾಗೂ ಮನದಾಳದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ವಿಶಾಲಾಕ್ಷಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ನಿರಂತರ ಸಹಕಾರ, ಪ್ರೋತ್ಸಾಹ, ಸಲಹೆಗಳನ್ನು ಕೊಡುವಂತಹ ನಮ್ಮ ಶಾಲೆಯ ಗೌರವಾಧ್ಯಕ್ಷರು ಆಗಿರುವಂತಹ ನಮ್ಮ ಶಿಕ್ಷಣ ರಥದ ಸಾರಥಿಯಾಗಿರುವ ಶ್ರೀಯುತ ಸುಬ್ರಾಯ ಭೈ ಸರ್, ಶ್ರೀ ಭಾರತಿ ಜನಾರ್ದನ ಸೇವಾ ಟ್ರಸ್ಟ್ ವಿಟ್ಲ ಕಾರ್ಯದರ್ಶಿಗಳು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಯೋಗಿತಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಸುನೀತಾ ಕೋಟ್ಯಾನ್ ಇವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶಾಲೆಯ ಅಭಿವೃದ್ಧಿಯಲ್ಲಿ ಕೈಜೋಡಿಸುವಂತಹ ಆತ್ಮೀಯರಾದಂತಹ ಶ್ರೀ ರಮನಾಥ ವಿಟ್ಲ ಅಧ್ಯಕ್ಷರು, ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ ಸರ್. ಇವರಿಗೆ ಶ್ರೀಮತಿ ಯಶೋಧ ಎಸ್ಟಿಎಂಸಿ ಸದಸ್ಯರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬೆಂಬಲವಾಗಿ ನಿಂತಿರುವ ಪ್ರೌಢ ವಿಭಾಗದ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ಹರೀಶ್ ಇವರಿಗೂ ಸ್ವಾಗತ ಮೇಡಮ್. ಇವರಿಗೆ ಶ್ರೀಮತಿ ಚೈತ್ರ ಎಸ್ಟಿಎಂಸಿ ಸದಸ್ಯರು ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಲೆಯ ಶೈಕ್ಷಣಿಕ ಮಟ್ಟ, ಶಿಸ್ತು ಹಾಗೂ ಶಾಲೆಯ ಬೆಳವಣಿಗೆಗೆ ಒತ್ತು ನೀಡುತ್ತಿರುವ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಮೇಡಮ್ ಇವರಿಗೂ ನಮ್ಮ ಎಸ್ಡಿಎಂಸಿ ಪರವಾಗಿ ಎಲ್ಲರ ಪರವಾಗಿಯೂ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ಪ್ರವೀಣಾ ಎಂ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪಟ್ಟಣ ಪಂಚಾಯತಿನ ಕೌನ್ಸಿಲರ್ ಆದಂತಹ ನಮ್ಮ ಎಸ್ಡಿಎಂಸಿ ಸದಸ್ಯರು ಆದಂತಹ ಎನ್ ಕೃಷ್ಣ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ವಿಶಾಲಾಕ್ಷಿ ಅಮೀನ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸುನೀತಾ ಕೋಟ್ಯಾನ್ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಎಸ್ಡಿಎಂಸಿ ಉಪಾಧ್ಯಕ್ಷರು ಇವರಿಗೂ ಪ್ರೀತಿಯ ಸ್ವಾಗತ ಮೇಡಮ್. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ಶ್ರೀಮತಿ ವಿಶಾಲಾಕ್ಷಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಮಕ್ಕಳನ್ನು ಮುಂದಾಳತ್ವದಿಂದ ನಡೆಸುತ್ತಿರುವ ನಮ್ಮ ವಿದ್ಯಾರ್ಥಿ ನಾಯಕ ಮನೀಶ್ ಇವರಿಗೂ ವಿದ್ಯಾರ್ಥಿ ನಾಯಕಿ ವೈಷ್ಣವಿ ಕೋಟ್ಯಾನ್ ಇವರಿಗೂ ತುಂಬ ಹೃದಯದ ಸ್ವಾಗತ. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ನವೀನ್ ಪ್ರಭು ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉಪಸ್ಥಿತರಿರುವ ಎಲ್ಲ BRP CRP ಇವರಿಗೂ ಸ್ವಾಗತ. ಇವತ್ತಿನ ವಾರ್ಷಿಕೋತ್ಸವಕ್ಕೆ ಶಾಲೆಯ ಬೆನ್ನೆಲುಬು ನಮ್ಮ ಪೋಷಕರು, ಪ್ರೀತಿಯ ಪೋಷಕರಿಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸೇರಿರುವ ಎಲ್ಲ ಕೆಲಸಗಳಲ್ಲಿ ನಮ್ಮೊಂದಿಗೆ ನಿಂತಿರುವ ಎಸ್ಡಿಎಂಸಿಯ ಎಲ್ಲ ಸದಸ್ಯರಿಗೂ ಪ್ರೀತಿಯ ಸ್ವಾಗತ ಬಯಸ್ತೇನೆ. ಎಲ್ಲ ಶಿಕ್ಷಕ ವೃಂದಕ್ಕೂ ನಮ್ಮ ಪ್ರೀತಿಯ ಮನದಾಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಥಳೀಯ ಸಂಸ್ಥೆಗಳಿಂದ ಬಂದಂತಹ ಎಲ್ಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಇರ್ಬೋದು, ಅದೇ ರೀತಿ ದಾನಿಗಳು, ಸಂಸ್ಥೆ ಮಾನ್ಯರು ಇದ್ದಾರೆ, ಅವರನ್ನೆಲ್ಲ ಗುರುತಿಸುತ್ತಾ ನಿಮಗೂ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಪತ್ರಿಕಾ ಛಾಯಾಗ್ರಾಹಕರಿಗೂ ಈ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸೇರಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ಬೆಂಬಲ ನೀಡುವ ತಮಗೂ ಆತ್ಮೀಯ ಸ್ವಾಗತ ಸರ್. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ಪ್ರವೀಣ್ ಎಂ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಮಕ್ಕಳ ಆಲೋಚನೆಗಳು, ಸೃಜನಶೀಲತೆ ಮತ್ತು ಅನಿಸಿಕೆಗಳನ್ನು ಪ್ರತಿಬಿಂಬಿಸುವ ಬರಹಗಳ ಗುಚ್ಛವೇ ನಮ್ಮ ಶಾಲಾ ಹಸ್ತಪತ್ರಿಕೆ ಬಾಲಬಂಧು. ಈ ಅನೂಹ್ಯ ಬರಹದಲ್ಲೊಂದು ಹೇಳಲಾಗದ ಸಂತಸವಡಗಿದೆ. ನೆನಪಿನಂಗಳದಲ್ಲಿ ಮೈಮರೆಸುವ ಗುಂಗಿದೆ. ಇದೀಗ ಬಾಲಬಂಧು ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ವಿಶೇಷ ಆಹ್ವಾನಿತರು SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮಾಲಕರಾದ ಶ್ರೀ ದಿವಾಕರ್ ದಾಸ್ ನೇರ್ಲಾಜೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಗಣ್ಯರೆಲ್ಲರೂ ಈ ಕಾರ್ಯದಲ್ಲಿ ಜೊತೆಯಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸಹ ಶಿಕ್ಷಕರಾದ ನಿರಂಜನ್ ಸರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬರಹವೆಂದರೆ ಸತ್ಯದ ಪ್ರತಿಬಿಂಬ, ಕಲ್ಪನೆಯ ರೆಕ್ಕೆ ಮತ್ತು ನಿತ್ಯ ಜೀವನದ ಸವಿಗಾನ. ಧನ್ಯವಾದಗಳು ಸರ್. ಈಗ SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮಾಲಕರಾದ ಶ್ರೀ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸುಬ್ರಹ್ಮಯ್ಯ ಅವರೇ ಹಾಗೂ ಇತರ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲ ಪೋಷಕರೇ, ಶಿಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಆ್ಯಕ್ಚುಲಿ ನಾನು PUC ತನಕ ವಿದ್ಯಾಭ್ಯಾಸವನ್ನು ಮಾಡಿದ್ದು ವಿಟ್ಲದಲ್ಲಿ. ಇವಾಗ ತುಂಬ ಖುಷಿಯಾಗ್ತಿದೆ. ಸಾಧಾರಣ 35 ವರ್ಷಗಳ ನಂತರ ನಾನು ಈಗ ಬರುವಾಗಲೇ ಈ ಸ್ಕೂಲ್ ಎಂಟ್ರಿ ಆಗಿದ ಕೂಡಲೇ ಏನಪ್ಪ ಇದು ಯಾವುದೊಂದು ಖಾಸಗಿ ಶಾಲೆ ಇದ್ದಂಗಿದೆ. ಅದರ ಜೊತೆಗೆ ನನ್ನ ಹಿಂದಿನ ಎಲ್ಲ ಫ್ರೆಂಡ್ಸ್ಗಳನ್ನು ನೋಡಿದೆ. ನನ್ನ ರವಿಪ್ರಕಾಶ್ ನನ್ನ ಕ್ಲಾಸ್ಮೇಟು, ಅದೇ ರೀತಿ ಬೆಳ್ಳಿಯಪ್ಪ ಗೌಡ ಅಂತಿದ್ದಾರೆ. ನಾನು ಅವರು ಬೆಳ್ಳಿಯಪ್ಪ ಗೌಡ ಅಂದರೆ ನನಗೆ ಯಾವಾಗಲೂ ಕೂಡ ಮೆಮೊರಿಯಲ್ಲಿರೋದು. ಏನಕ್ಕೆ ಅಂತಂದರೆ ಪೋಲ್ ವಾಲ್ಟು ಭಾರಿ ತುಂಬ ಆಡ್ತಿದ್ರು ಅವರು. ಅದರ ಜೊತೆಗೆ ನನಗೂ ಕೂಡ ಕಲಿಸ್ಕೊಡ್ತಿದ್ರು. ಒಂದು 2 ಸಲ ಪ್ರೈಸ್ ಕೂಡ ಬಂದಿದೆ ನನಗೆ. ಈ ಒಂದು ಶಾಲೆನ ನೋಡಿ ಆಗಾಗಲೇ ನನಗೆ ಗೊತ್ತಿದೆ. ರವಿಪ್ರಕಾಶ್ ಅವರು ಹೇಳ್ತಿದ್ದಾರೆ 350 ಇದ್ದ ವಿದ್ಯಾರ್ಥಿಗಳನ್ನು 1650 ವಿದ್ಯಾರ್ಥಿಗಳಿದೆ ಅಂತಂದರೆ, ನಮ್ಮ ಸುಬ್ರಹ್ಮಯ್ಯ ಅವರು ದತ್ತು ತಗೊಂಡಾದ್ಮೇಲೆ ಈ ಒಂದು ವಿಟ್ಲದ ಭಾಗಕ್ಕೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಇಷ್ಟರ ಮಟ್ಟಕ್ಕೆ ಬೆಳೆಸಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಅದೇ ರೀತಿ ಈ ಶಾಲೆಯ ಕೊಠಡಿಯಿಂದ ಇದ್ದು ಪ್ರತಿಯೊಂದು ವ್ಯವಸ್ಥೆ ನೋಡಿದ್ರೆ ಇದು ಖಾಸಗಿ ಶಾಲೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣಕರ್ತರು ಇಲ್ಲಿಯ ಶಿಕ್ಷಕರು. ಇವಾಗಲೇ ಸುಬ್ರಹ್ಮಯ್ಯ ಅವರು ಹೇಳಿದರು, ಈ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ಯಾವ ರೀತಿ ಜೀರ್ಣೋದ್ಧಾರ ಮಾಡ್ಬೋದಾ ಅದೇ ರೀತಿ ಕೂಡ ಈ ಭಾಗದ ಜನರು ಸೇರಿದರೆ ಒಂದು ಶಾಲೆಯನ್ನು ಕೂಡ ನಾವು ಈ ಥರ ಮಟ್ಟಕ್ಕೆ ತರ್ಬೋದು ಅನ್ನೋದಕ್ಕೆ ಇದು ಈ ಶಾಲೆನೇ ಉದಾಹರಣೆ. ಇಷ್ಟು ಹೇಳಿ ನಾನು ಅವ್ರ ಜೊತೆ ನಾವು ಕೂಡ ಇರ್ತೀವಿ, ನಮ್ಮ ಕೈಲಾದ ಸಹಾಯವನ್ನು ಕೂಡ ಅವ್ರ ಜೊತೆ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ದೀಪದ ಬೆಳಕಿನಿಂದ ಕಿರಣಗಳು ಬಹುದೂರ ಹೋಗುವಂತೆ ಈ ಲೋಕದಲ್ಲಿ ಸತ್ಕಾರ್ಯಗಳು ಪ್ರಕಾಶಿಸುತ್ತವೆ ಎಂಬ ಶೇಕ್ಸ್ಪಿಯರ್ನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಇದೀಗ ದಾನಿಗಳು ಕೊಡಮಾಡಿದ ದತ್ತಿನಿಧಿ ಬಹುಮಾನ ವಿತರಣೆ. ಬಹುಮಾನ ಪಟ್ಟಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ವಾರಿಜಾ ಮೇಡಮ್ ಇವರು. Learning gives creativity, creativity leads to thinking, thinking provides knowledge, knowledge makes you great. By APJ ಅಬ್ದುಲ್ ಕಲಾಂ. ವೇದಿಕೆ ಮೇಲಿರುವ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ವಿದ್ಯಾಭಿಮಾನಿಗಳೇ, ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. ಸಾಧನೆ ಮಾಡಿದವನ ಬದುಕು ನಶ್ವರ,
ಸಾಧನೆ ಮಾಡಿದವನು ಜಗದಲ್ಲಾಗುವನು ಈಶ್ವರ. ಈ ಜಗದಲ್ಲಿ ಸಾಧಕನಿಗೆ ಮಾತ್ರ ಬೆಲೆ ಇದೆ, ಅವನಿಗೆ ಮಾತ್ರ ನೆಲೆ ಇದೆ. ಎಲ್ಲರಲ್ಲೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತದೆ. ಆ ಪ್ರತಿಭೆಗಳು ಹೊರಬರಲು ನಾವು ನೀವುಗಳು ಸಹಾಯಕರಾಗಬೇಕು ಅಷ್ಟೇ. ಆ ರೀತಿ ಹೊರಬರುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ವಿದ್ಯಾಭಿಮಾನಿಗಳಾದ ತಾವುಗಳು ನೀಡಿರುವಂತಹ ದತ್ತಿನಿಧಿಯಿಂದ ಬಂದಂತಹ ಬಡ್ಡಿ ಹಣವನ್ನು ತಮ್ಮ ಸಮ್ಮುಖದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹಸ್ತಾಂತರಿಸಲಿದ್ದೇವೆ. ಇದಕ್ಕೆ ಅರ್ಹರಾದ ವಿದ್ಯಾರ್ಥಿಗಳ ವಿವರ ಇಂತಿದೆ. ಈ ಬಹುಮಾನಗಳನ್ನು ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಾಲ್ತಿ ವರ್ಷದ 7ನೇ ತರಗತಿಯ ಮೊದಲನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಸಲ್ಲುವ ನಗದು ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿ ಬಹುಮಿ ಶೆಟ್ಟಿ 7ನೇ ತರಗತಿ. ಈ ಕೊಡುಗೆಯ ಪ್ರಾಯೋಜಕರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಮಂಗಳೂರಿನ ಗಣಪತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದು ಪ್ರಸ್ತುತ ವಿಶ್ರಾಂತ ಜೀವನ ನಡೆಸುತ್ತಿರುವ ವಿ ಮಂಗೇಶ್ ಭಟ್ ವಿಟ್ಲ. ಡಾಕ್ಟರ್ ರಾಮಮೋಹನ್ ರವರ ಸ್ಮರಣಾರ್ಥ ಅವರ ಮಗ ಡಾಕ್ಟರ್ ಎ ಅರವಿಂದ್ MBBS DNB ಡಿ ಆರ್ಥೋ ಅವರು ಕೊಡುವ ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು ಮನೀಶ್ 8ನೇ ತರಗತಿ, ಚೈತನ್ಯ B 8ನೇ ತರಗತಿ, ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದ ದಿವಂಗತ ಲಕ್ಷ್ಮೀ ಟೀಚರ್ ಮತ್ತು ಅವರ ಮಗಳು ದಿವಂಗತ ಕಮಲಾಕ್ಷಿ ಟೀಚರ್ ಅವರ ಸ್ಮರಣಾರ್ಥ ವಿನಯ ವಿ ಇವರಿಂದ ಕೊಡಲ್ಪಡುವ ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು 2024-25ನೇ ಸಾಲಿನ 7ನೇ ತರಗತಿಯ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು. ಪ್ರಥಮ ಸಾನ್ವಿ ಬಲ್ಲಾಳ್, ದ್ವಿತೀಯ ಯಶಸ್ವಿ, ಶ್ರೀಯುತ ರಾಮಚಂದ್ರ ಕೇಕುಣ್ಣಾಯ ಮತ್ತು ಶ್ರೀಮತಿ ಗಿರಿಜಾ ಕೇಕುಣ್ಣಾಯ ಅವರ ಸ್ಮರಣಾರ್ಥ ನಟೇಶ್ ವಿಟ್ಲ ನ್ಯಾಯವಾದಿಗಳು ಇವರು ಕೊಡುವ ಬಹುಮಾನಕ್ಕೆ ಅರ್ಹರಾದ 2024-25 ವರ್ಷದಲ್ಲಿ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವ 7 ಮತ್ತು 8ನೇ ತರಗತಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು. ಬಹುಮಾನವು ಪುಸ್ತಕ ರೂಪದಲ್ಲಿರುತ್ತದೆ. 7A ವಿಭಾಗ ಪ್ರಥಮ ಸಾನ್ವಿ ಬಲ್ಲಾಳ್, ದ್ವಿತೀಯ ಯಶಸ್ವಿ, ಪ್ರಥಮ ಸಾನ್ವಿ ಬಲ್ಲಾಳ್, ದ್ವಿತೀಯ ಯಶಸ್ವಿ. 7th B ವಿಭಾಗ ಪ್ರಥಮ ಪೂರ್ವಿಕಾ ವಿ ರೈ, ದ್ವಿತೀಯ ಶಾನ್ವಿ. 8A ವಿಭಾಗ ಪ್ರಥಮ ಸೀಮಾ ಎಸ್, ಈಗ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ದ್ವಿತೀಯ ಆದಿತ್ಯ, ದ್ವಿತೀಯ ಆದಿತ್ಯ. 8ನೇ B ವಿಭಾಗ ಪ್ರಥಮ ಶ್ರದ್ಧಾ, ದ್ವಿತೀಯ ಶಿಲ್ಪಶ್ರೀ. 8ನೇ ಆಂಗ್ಲ ಮಾಧ್ಯಮ ವಿಭಾಗ ಪ್ರಥಮ ಸೃಜನಾ ಕೆ, ದ್ವಿತೀಯ ಶ್ರದ್ಧಾ ರುಕ್ಮಿಣಿ. ಪ್ರಥಮ ಸೃಜನಾ ಕೆ, ದ್ವಿತೀಯ ಶ್ರದ್ಧಾ ರುಕ್ಮಿಣಿ. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದು 8ನೇ ತರಗತಿಯ 2024-25ನೇ ಸೆಮಿಸ್ಟರ್ ಪರೀಕ್ಷೆಯ ಆಂಗ್ಲ ಭಾಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ ಪ್ರಥಮ ಸಾನ್ವಿ ಬಲ್ಲಾಳ್. ವಿದ್ಯಾಭಿಮಾನಿಗಳಲ್ಲಿ ಒಂದು ವಿನಂತಿ, ನಮ್ಮ ಮಕ್ಕಳನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು, 8ನೇ ತರಗತಿಯಿಂದ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿದ್ದು, 2024-25ನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ ಚಿಂತನ. ಈ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ಪ್ರೇಮಾ ಕೆ, ವಿಶ್ರಾಂತ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಸುಜೀಲ್.
ತಂದೆಯವರಾದ ದಿವಂಗತ ಕೇಶವ ನಾಯಕ್ ಸ್ಮರಣಾರ್ಥ ಅವರ ಮಗ ನರೇಶ್ ನಾಯಕ್, ನೂಪುರ ಕಂಪನಿ, ಮುಂಬೈ, ಪ್ರಸಕ್ತ ವರ್ಷ 7ನೇ ಮತ್ತು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ನಗದು ಬಹುಮಾನ: ತನ್ವಿ 8ನೇ ತರಗತಿ, ಚಾರ್ವಿ 8ನೇ ತರಗತಿ. ವಿದ್ಯಾಭಿಮಾನಿಗಳು ಮಕ್ಕಳನ್ನು ಚಪ್ಪಾಳೆ ಮೂಲಕ ಹುರಿದುಂಬಿಸಬೇಕು. ವೀಕ್ಷಾ 8ನೇ ತರಗತಿ, ಚೈತನ್ಯ ಬಿ, ಐಶ್ವರ್ಯ ಪ್ರಕಾಶ್ ಮಾಲಗಿ, ಅಭಿಲಾಷ್ ಎಸ್.ಎಂ 7ನೇ ಕನ್ನಡ ಮಾಧ್ಯಮ, ಅಭಿಲಾಷ್ ಎಸ್.ಎಂ, ದೃಶ್ಯ ಎ.ಎಂ 7ನೇ ಕನ್ನಡ ಮಾಧ್ಯಮ, ಪೂರ್ವಿ ಕೆ 7ನೇ ಆಂಗ್ಲ ಮಾಧ್ಯಮ, ದಿಶಾ 7ನೇ ಆಂಗ್ಲ ಮಾಧ್ಯಮ, ಪ್ರಥಮ್ ಪಿ 7ನೇ ಆಂಗ್ಲ ಮಾಧ್ಯಮ. ಪ್ರಥಮ್ ಪಿ 7ನೇ ಆಂಗ್ಲ ಮಾಧ್ಯಮ. ದಿವಂಗತ ಕಸ್ತೂರಿ ಪ್ರಭಾಕರ ಶೆಣೈ ಇವರ ಸ್ಮರಣಾರ್ಥ ಇವರ ಮಗ ಗೋಕುಲ್ದಾಸ್ ಶೆಣೈ ಕೋಲ್ಡ್ ಹೌಸ್ ಇವರು ನೀಡುವ ಹಣಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು 2024-25ನೇ ಸಾಲಿನ 7ನೇ ತರಗತಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂತಹ ಪ್ರಸಕ್ತ ನಮ್ಮ ಶಾಲೆಯಲ್ಲಿಯೇ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು: ಸಾನ್ವಿ ಬಲ್ಲಾಳ್, ಯಶಸ್ವಿ, ಚಿಂತನ, ವೈನವಿ ಜೆ ಕೋಟ್ಯಾನ್. ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದಿನ ದತ್ತಿನಿಧಿಯ ವಿವರವನ್ನು ವಾಚಿಸಲು ಬರುತ್ತಿದ್ದಾರೆ ಸಹ ಶಿಕ್ಷಕಿಯಾದ ಶ್ರೀಮತಿ ಅರುಣಾ ಮ್ಯಾಮ್ ಇವರು. ಶ್ರೀಯುತ ದಿವಾಕರ್ ದಾಸ್ ನೇರ್ಲಜೆ ಇವರು ತುರ್ತು ಕಾರ್ಯದ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಇವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮ್ಯಾನೇಜರ್ ಆದಂತಹ ಹರಿಮರಾರ್ ಇವರಲ್ಲಿ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ದಿವಂಗತ ಕೆ.ಎಸ್. ಕೃಷ್ಣಮೂರ್ತಿಯವರ ಜನ್ಮ ಷಷ್ಠಾಬ್ದಿ ಆಚರಣೆಯಲ್ಲಿ ಉಳಿದ ಬಡ್ಡಿ ಹಣದಿಂದ 2024-25ನೇ ಸಾಲಿನ 7ನೇ ತರಗತಿ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಈ ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿನಿ ವೈನವಿ ಜೆ ಕೋಟ್ಯಾನ್. ನಿಮ್ಮ ಕರತಾಡನ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ಚಪ್ಪಾಳಿಗೆ ಬಾಡಿಗೆ ಇಲ್ಲ, ಅದರಲ್ಲಿ ಆರೋಗ್ಯ ಕೂಡ ವೃದ್ಧಿಸುತ್ತದೆ. ನಮ್ಮ ಮಕ್ಕಳಿಗೆ ಚಪ್ಪಾಳೆ ಕೊಟ್ಟು ಪ್ರೀತಿಯಿಂದ ಹುರಿದುಂಬಿಸಿ. ಅರಿವು ವಿಟ್ಲ ಇದರ ಬಾಬ್ತು ಬ್ಯಾಂಕಿನಲ್ಲಿಟ್ಟ ಠೇವಣಿಯ ಬಡ್ಡಿ ಹಣದ ಬಹುಮಾನಕ್ಕೆ 7ನೇ ತರಗತಿಯ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಈ ಕೆಳಗಿನ ವಿದ್ಯಾರ್ಥಿಗಳು ಅರ್ಹರಾಗಿರುತ್ತಾರೆ: ದಿಗಂತ್ ಪಿ, ದಿವಂಗತ ಬೋಳಿಯನ್ನ ಬಲ್ಲಾಳ್ ರವರ ಸ್ಮರಣಾರ್ಥ ಸ್ಥಾಪಿಸಲಾದ ಶಾಶ್ವತ ನಿಧಿಯ ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು: ಬೆಸ್ಟ್ ಸ್ಕೌಟರ್ ಚಿಂತನ್ 8ನೇ ಕನ್ನಡ ಮಾಧ್ಯಮ, ಬೆಸ್ಟ್ ಗೈಡ್ ಸ್ಫೂರ್ತಿ 8ನೇ ಕನ್ನಡ ಮಾಧ್ಯಮ. ದಿವಂಗತ ಗುರುವಪ್ಪ ಶೆಟ್ಟಿಗಾರ್ ಸ್ಮರಣಾರ್ಥ ಅವರ ಪತ್ನಿ ಮತ್ತು ಕುಟುಂಬಸ್ಥರು ಇಡಲಾದ ಶಾಶ್ವತ ಬಡ್ಡಿ ಹಣದ ಬಹುಮಾನಕ್ಕೆ ಅರ್ಹರಾದ 7ನೇ ತರಗತಿಯ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಸಾನ್ವಿ ಬಲ್ಲಾಳ್. ಶ್ರೀ ಗಣೇಶ್ ಕೆ ಮತ್ತು ಕುಟುಂಬಸ್ಥರು ಪೂಜಪ್ಪಾಡಿ ಮನೆ ಇವರು ಇಟ್ಟಿರುವ ಶಾಶ್ವತ ನಿಧಿಯ ಬಡ್ಡಿ ಹಣಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು ಪ್ರಸ್ತುತ 7ನೇ ತರಗತಿಯಲ್ಲಿ ಕಲಿಯುತ್ತಿರುವ ಬೆಸ್ಟ್ ಆಲ್ರೌಂಡರ್ ವಿದ್ಯಾರ್ಥಿಗಳು: ಪ್ರಾಪ್ತಿ ಡಿಎನ್, ರಿಷಿಕ್ ಆಳ್ವಾ, ಶಿಶಿರ್ ಎಪಿ,
ವಿಟ್ಲ. ಚಶ್ಮಿತಾ. ನಮ್ಮ ಶಾಲೆಯಲ್ಲಿ ಸುದೀರ್ಘ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಂತರ ಮುಖ್ಯೋಪಾಧ್ಯಾಯರಾಗಿದ್ದ ದಿವಂಗತ ಸುಮಿತ್ರಾ ಮೇಡಮ್ ರವರ ಸ್ಮರಣಾರ್ಥ ಅವರ ಸಹೋದರಿ ಪುಷ್ಪಲತಾ ಮೇಡಮ್, ನಿವೃತ್ತರು, ಸಣ್ಣ ನೀರಾವರಿ ಇಲಾಖೆ, ಮಂಗಳೂರು, ಇವರಿಂದ ಕೊಡಲ್ಪಡುವ ಹಣಕ್ಕೆ ಅರ್ಹರಾದವರು 2024-25ನೇ ಸಾಲಿನಲ್ಲಿ 7 ಮತ್ತು 8ನೇ ತರಗತಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು: 7ನೇ ತರಗತಿ ಎ ವಿಭಾಗ ಪ್ರಥಮ ಸಾನ್ವಿ ಬಲ್ಲಾಳ್, ದ್ವಿತೀಯ ಯಶಸ್ವಿ. ಏಳನೇ ತರಗತಿ ಬಿ ವಿಭಾಗ ಪ್ರಥಮ ಪೂರ್ವಿಕಾ ವಿ ರಾಯ್, ದ್ವಿತೀಯ ಸಾನ್ವಿ. 7ನೇ ತರಗತಿ ಎ ಆಂಗ್ಲ ಮಾಧ್ಯಮ ವಿಭಾಗ ಪ್ರಥಮ ವೈನವಿ ಜೆ ಕೋಟ್ಯಾನ್, ದ್ವಿತೀಯ ಪ್ರಾರ್ಥನಾ. 7ನೇ ತರಗತಿ ಬಿ ವಿಭಾಗ ಆಂಗ್ಲ ಮಾಧ್ಯಮದಿಂದ ಪ್ರಥಮ ಚಿಂತನ, ದ್ವಿತೀಯ ದೀಕ್ಷಿತಾ. 8ನೇ ತರಗತಿ ಎ ವಿಭಾಗ ಕನ್ನಡ ಮಾಧ್ಯಮದಿಂದ ಪ್ರಥಮ ಸೀಮಾ ಎಸ್, ದ್ವಿತೀಯ ಆದಿತ್ಯ. ಸೀಮಾ ಎಸ್, ಆದಿತ್ಯ. 8ನೇ ತರಗತಿ ಬಿ ವಿಭಾಗ ಪ್ರಥಮ ಸೃಜನಾ ಕೆ, ದ್ವಿತೀಯ ಶ್ರದ್ಧಾ ರುಕ್ಮಿಣಿ. ದ್ವಿತೀಯ ಶ್ರದ್ಧಾ ರುಕ್ಮಿಣಿ. ವಿಟ್ಲ ಮಾದರಿ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಇದೀಗ ಮೃತರಾಗಿರುವ ದಿವಂಗತ ಸುಮಿತ್ರಾ ಮೇಡಮ್ ರವರ ತೀರ್ಥರೂಪರಾದ ದಿವಂಗತ ಬಿ ನಾರಾಯಣ, ನಿವೃತ್ತ ಫಾರೆಸ್ಟರ್ ಹಾಗೂ ಮಾತೃಶ್ರೀಯವರಾದ ದಿವಂಗತ ಶ್ರೀಮತಿ ಗುಲಾಬಿ ಇವರ ಸ್ಮರಣಾರ್ಥ ಇಡಲಾದ ಶಾಶ್ವತ ಬಡ್ಡಿ ಹಣವನ್ನು ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ವಿದ್ಯಾರ್ಥಿನಿ ಪ್ರಾಪ್ತಿ ಡಿಎನ್ 2024-25ನೇ ಸಾಲಿನಲ್ಲಿ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗೆ ಕಿಶೋರಿ ವಿ, ವೈಫ್ ಆಫ್ ದುಗ್ಗಪ್ಪ, ಮಾನಸ, ಕೃಷ್ಣನಗರ, ಪುತ್ತೂರು ಇವರಿಂದ ಠೇವಣಿ ಇಟ್ಟ ಬಡ್ಡಿ ಹಣಕ್ಕೆ ಅರ್ಹರಾದ ವಿದ್ಯಾರ್ಥಿನಿ ವೈನವಿ ಜೆ ಕೋಟ್ಯಾನ್. ಟುವರ್ಡ್ಸ್ ಚೇಂಜ್ ಟೀಮ್ ಬೆಂಗಳೂರು ಇವರು ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿಗಳು. ಇವರಿಂದ ನೀಡಲ್ಪಡುವ ದತ್ತಿನಿಧಿ ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿನಿ ಬೆಸ್ಟ್ ಆಲ್ರೌಂಡರ್. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಇಲ್ಲಿಯೇ ಓದುತ್ತಿರುವ ವಿದ್ಯಾರ್ಥಿನಿಗಳು: ಅನ್ವಿತ್ 8ನೇ ಎ ವಿಭಾಗ, ನಿಶಾಂತ್ ನಾಯ್ಕ್ 8ನೇ ಎ ವಿಭಾಗ, ಪ್ರೀತಿ 5 ಕನ್ನಡ ಮಾಧ್ಯಮ, ಪ್ರೀತಿ 5 ಕನ್ನಡ ಮಾಧ್ಯಮ, ಯಶ್ವಿತ್ 5 ಆಂಗ್ಲ ಮಾಧ್ಯಮ, ನುಸೈಬಾ ಫಾರಿಹಾ ಹಾರಿಸ್ 6 ಆಂಗ್ಲ ಮಾಧ್ಯಮ, ನುಸೈಬಾ ಫಾರಿಹಾ ಹಾರಿಸ್ 6 ಆಂಗ್ಲ ಮಾಧ್ಯಮ, ಮನ್ವೇಶ್ ಶೆಟ್ಟಿ 6 ಕನ್ನಡ ಮಾಧ್ಯಮ, ಇಂಚರ 7 ಆಂಗ್ಲ ಮಾಧ್ಯಮ, ಹರ್ಷರಾಜು ಮನ್ವೇಶ್ ಶೆಟ್ಟಿ 6 ಕನ್ನಡ ಮಾಧ್ಯಮ, ಹರ್ಷರಾಜು 7 ಆಂಗ್ಲ ಮಾಧ್ಯಮ. ಶ್ರೀ ಹರೀಣ್ ಕುಮಾರ್ ನಿವೃತ್ತ ಯೋಧರು, ನೆತ್ತರಕೆರೆ, ವಿಟ್ಲ ಇವರು ನೀಡಿರುವ ನಗದು ಬಹುಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿನಿಯರು: ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಅರ್ಹ ಹೆಣ್ಣು ಮಕ್ಕಳು ಸುಹಾನಿ 5 ಆಂಗ್ಲ ಮಾಧ್ಯಮ, ರಿಷಿಕಾ ರೈ 4 ಆಂಗ್ಲ ಮಾಧ್ಯಮ, ಐಶ್ವರ್ಯ ಪ್ರಕಾಶ್ ಮಾಲಗಿ 8 ಕನ್ನಡ ಮಾಧ್ಯಮ, ಯಶ್ವಿ 6 ಆಂಗ್ಲ ಮಾಧ್ಯಮ, ಸಾನ್ವಿ 7 ಆಂಗ್ಲ ಮಾಧ್ಯಮ, ಕುಶಿಕಾ ಕೆಎಸ್ 4 ಕನ್ನಡ ಮಾಧ್ಯಮ, ಕೃತಿ
5 ಕನ್ನಡ ಮಾಧ್ಯಮ, ಶಮ್ರಾ ಫಾತಿಮಾ 6 ಕನ್ನಡ ಮಾಧ್ಯಮ, ಪ್ರಾರ್ಥನಾ PK 7 ಆಂಗ್ಲ ಮಾಧ್ಯಮ, ಶಾರ್ವರಿ BR 7 ಕನ್ನಡ ಮಾಧ್ಯಮ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್. ಶ್ರೀಯುತ ಹರಿಮರಾರ್ ಇವರು ತುರ್ತು ಕಾರ್ಯದ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಇವರಿಗೆ STMCಯ ಅಧ್ಯಕ್ಷರಾದ ಶ್ರೀಯುತ ರವಿಶಂಕರ್ ಸಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೃತಜ್ಞತೆಯು ಕೇವಲ ಪದಗಳಲ್ಲ, ಅದು ಹೃದಯದ ಭಾಷೆ. ನೀವು ಮಾಡಿದ ಸಣ್ಣ ಸಹಾಯವು ನಮ್ಮ ಪಾಲಿಗೆ ಮಹತ್ತರವಾದುದು. ದತ್ತಿನಿಧಿ ಬಹುಮಾನದ ಪ್ರಾಯೋಜಕರಾದ ಸರ್ವರಿಗೂ ಧನ್ಯವಾದಗಳು ಹಾಗೂ ಬಹುಮಾನವನ್ನು ವಿತರಿಸಿದ ಗಣ್ಯರಿಗೆ ಅಭಿನಂದನೆಗಳು. ಇಂದು ನಾವು ಸಾಧನೆಯ ಶಿಖರವನ್ನು ಏರಿದ ನಮ್ಮ ಶಾಲೆಯ ಅಮೂಲ್ಯ ರತ್ನಗಳನ್ನು ಅಭಿನಂದಿಸುತ್ತಿದ್ದೇವೆ. ಅವರ ಶ್ರಮ, ಸಮರ್ಪಣೆ ಮತ್ತು ಬದ್ಧತೆ ಎಲ್ಲರಿಗೂ ಕೂಡ ಪ್ರೇರಣೆ. ಅವರ ಯಶಸ್ಸು ಕೇವಲ ಅವರದ್ದಲ್ಲ, ಅದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯ. ಅವರ ಸಾಧನೆ ಇತರರಿಗೂ ಸ್ಫೂರ್ತಿಯಾಗಲಿ ಎಂದು ಹಾರೈಸುತ್ತಾ, ಪ್ರಸ್ತುತ 2024-25ನೇ ಸಾಲಿನ SLC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 98.8 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನವನ್ನು ಗಳಿಸಿ ನಮ್ಮ ಊರಿಗೆ ಹೆಮ್ಮೆ ತಂದ ಶ್ರೀ PV ಶಿಶಿರಕುಮಾರ್ ಇವರನ್ನು ಸನ್ಮಾನಿಸಲಿದ್ದೇವೆ. ಶಿಶಿರಕುಮಾರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಸೇರಿ ಅವನನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ಸಹ ಶಿಕ್ಷಕಿ ಪ್ರೇಮಾ ಬಿ ಇವರಲ್ಲಿ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. PM ಶ್ರೀ ಸರಕಾರಿ ಪ್ರೌಢಶಾಲೆ RMSC ವಿಟ್ಲ ಪ್ರಾಥಮಿಕ ವಿಭಾಗ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ. PV ಶಿಶಿರಕುಮಾರ್ ಅವರ ಸನ್ಮಾನ ಪತ್ರ. ಆತ್ಮೀಯರೇ, ಶ್ರೀ PV ಶಿಶಿರಕುಮಾರ್ ಜೂನ್ 5, 2009 ಜನಿಸಿದ ಇವರು ಶ್ರೀ ವಸಂತಕುಮಾರ್ ಹಾಗೂ ಪೂರ್ಣಿಮಾ ದಂಪತಿಗಳ ಪುತ್ರ. 1ರಿಂದ 8ನೇ ತರಗತಿಯನ್ನು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿಟ್ಲ ಇಲ್ಲಿ ಪಡೆದು ಮುಂದೆ ಅದೇ ಮಾದರಿ ಶಾಲೆಯ ಉನ್ನತೀಕರಣಗೊಂಡ PM ಶ್ರೀ ಸರಕಾರಿ ಪ್ರೌಢಶಾಲೆ RMSC ವಿಟ್ಲ ಇಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪ್ರಸ್ತುತ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಉತ್ತಮ ಫಲಿತಾಂಶ 98.8% ಪಡೆದು ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನವನ್ನು ಗಳಿಸಿ ನಮ್ಮ ಊರಿಗೆ ಕೀರ್ತಿ ತಂದಿರುತ್ತಾರೆ. ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕಾಗಿ ಆಯೋಜಿಸುವ ವಿವಿಧ ಸ್ಪರ್ಧೆಗಳಾದ ಧಾರ್ಮಿಕ ಪಠಣ, ಪ್ರಬಂಧ ರಚನೆ, ಕವನ ರಚನೆ, ರಸಪ್ರಶ್ನೆ, ವಿಜ್ಞಾನ ವಸ್ತು ಪ್ರದರ್ಶನ, ಕರಾವಳಿಯ ಗಂಡುಕಲೆ ಯಕ್ಷಗಾನ, ಆಟೋಟ ಸ್ಪರ್ಧೆ ಮೊದಲಾದವುಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿ ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಇನ್ನಷ್ಟು ಸಾಧನೆಯನ್ನು ಮಾಡಿ ಶಾಲೆ ಹಾಗೂ ಊರಿನ ಹೆಸರನ್ನು ನಾಡಿನೆಲ್ಲೆಡೆ ಪಸರಿಸಲಿ. ಇವರ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂದು ಹಾರೈಸುತ್ತೇವೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಮುಖ್ಯೋಪಾಧ್ಯಾಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು, PM ಶ್ರೀ ಸರಕಾರಿ ಪ್ರೌಢಶಾಲೆ RMSC ವಿಟ್ಲ ಪ್ರಾಥಮಿಕ ವಿಭಾಗ, ಶ್ರೀಮತಿ ದೇವಕಿ ಅಮ್ಮ ನಿವೃತ್ತ ಶಿಕ್ಷಕಿ, ಇವರು ಇಟ್ಟಿರುವ ದತ್ತಿ ನಿಧಿಯಿಂದ ಬಂದ ಬಡ್ಡಿ ಹಣ, ಈ ಬಹುಮಾನಕ್ಕೆ ಅರ್ಹನಾದ ವಿದ್ಯಾರ್ಥಿ
SSLCಯಲ್ಲಿ 2024-25ನೇ ಸಾಲಿನಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ PV ಶಿಶಿರಕುಮಾರ್. Success is not final, failure is not fatal. It is the courage to continue that counts. ಧನ್ಯವಾದಗಳು. 2024-25ನೇ ಸಾಲಿನ NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮತ್ತು ಶಾಂತಿವನ ಟ್ರಸ್ಟ್ ನಡೆಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಹಾಗೂ ಪ್ರತಿಭಾ ಕಾರಂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭೆಗಳನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ನಮ್ಮ ಶಾಲಾ ಸಹಶಿಕ್ಷಕಿ ಶ್ಯಾಮಿಲಿ ಮೇಡಮ್ ಇವರಲ್ಲಿ ಈ ಪ್ರತಿಭೆಗಳನ್ನು ಕಿರುಪರಿಚಯ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಸೇರಿ ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯ ವತಿಯಿಂದ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳಲ್ಲಿನ 8ನೇ ತರಗತಿಯಲ್ಲಿ ಓದುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಡೆಸಲ್ಪಡುವ NMMS ಪರೀಕ್ಷೆಯಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ 3 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲಿದ್ದೇವೆ. ಮೊದಲಿಗೆ ಸೀಮಾ ಎಸ್, ಚಿಂತನ್ ಪಿ, ರೇಣುಕಾ ಎ ಈ 3 ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸೀಮಾ ಎಸ್ ಇವರು ಕೃಷ್ಣಪ್ಪ ಎಸ್ ಮತ್ತು ವಸಂತಿ ಬಿ ದಂಪತಿಗಳ ಪುತ್ರಿಯಾಗಿದ್ದು 1ನೇ ತರಗತಿಯಿಂದ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುತ್ತಾಳೆ. ರೇಣುಕಾ ಎ ಇವರು ಅಮ್ರಪ್ಪ ಮಾದರ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳ ಪುತ್ರಿಯಾಗಿದ್ದು 6ನೇ ತರಗತಿಯಿಂದ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುತ್ತಾಳೆ. ಚಿಂತನ್ ಪಿ ಇವರು ಬಾಲಕೃಷ್ಣ ಪಿ ಹಾಗೂ ಪದ್ಮಾವತಿ ಕೆ ದಂಪತಿಗಳ ಪುತ್ರಿಯಾಗಿದ್ದು 2ನೇ ತರಗತಿಯಿಂದ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುತ್ತಾಳೆ. ಈ 3 ವಿದ್ಯಾರ್ಥಿಗಳು ಪ್ರಸ್ತುತ ನಮ್ಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಶೋಭಾ ಹಾಗೂ ಶ್ರೀಮತಿ ತನುಶ್ರೀ ಇವರಿಗೆ ಶಾಲಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಶಾಲೆಯ ಇನ್ನೋರ್ವ ಪ್ರತಿಭೆ 7ನೇ ತರಗತಿಯ ಪ್ರಾಪ್ತಿ DN ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪ್ರಾಪ್ತಿ DN ಇವರು ಶಾಂತಿವನ ಟ್ರಸ್ಟ್ ನಡೆಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೂ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರು ನಮ್ಮ ಶಾಲೆಯ ಶಿಕ್ಷಕರಾದ ದಯಾನಂದ ಸರ್ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಪು ಇಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಉಷಾ ಎನ್ ದಂಪತಿಗಳ ಪುತ್ರಿ. ಇವರ ಪ್ರತಿಭೆಯನ್ನು ಗುರುತಿಸಿ ನಾವಿಂದು ಅವರನ್ನು ಅಭಿನಂದಿಸುತ್ತಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಕ್ರೀಡೆಯು ನಮಗೆ ಮೈದಾನದಲ್ಲಿ ನಡೆಯುವ ಆಟಕ್ಕಿಂತಲೂ ಹೆಚ್ಚಿನದನ್ನು ಬೋಧಿಸುತ್ತದೆ. ಅದು ತಂಡ ಮನೋಭಾವ, ಸಂಕಟ ಸಹಿಷ್ಣುತೆ ಮತ್ತು ಸೋಲನ್ನು ಮೆಟ್ಟಿ ನಿಲ್ಲುವ ಪಾಠವನ್ನು ಕಲಿಸುತ್ತಿದೆ. ನಮ್ಮ ವಿದ್ಯಾರ್ಥಿಗಳು ಕೇವಲ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿಲ್ಲ, ಅವರು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಯಶಸ್ವಿಯಾಗಿದ್ದಾರೆ. ಈಗ ಕ್ರೀಡೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ. ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ನಮಗೆಲ್ಲರಿಗೂ ಹೆಮ್ಮೆ ತಂದ ಕ್ರೀಡಾ ಪ್ರತಿಭೆಗಳನ್ನು ಪರಿಚಯಿಸಲಿದ್ದಾರೆ ಶಿಕ್ಷಕಿ ಶ್ವೇತಾ ಮೇಡಮ್ ಇವರು. ವೇದಿಕೆಯ ಮೇಲಿರುವ ಗಣ್ಯರು ಈ ಕ್ರೀಡಾ ಪ್ರತಿಭೆಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಆತ್ಮೀಯರೇ, ಎಲ್ಲರಿಗೂ ಶುಭ ಸಂಜೆ. ಗುರಿ ಛಲ ಇದ್ದರೆ ಉತ್ತಮ ಸಾಧನೆ ಸಾಧ್ಯ. ಗುರಿ ಇದ್ದು ಸಾಧನೆ ಮಾಡಬೇಕೆನ್ನುವ ಛಲ ಇದ್ದರೆ ಯಾರು ಬೇಕಾದರೂ ಉತ್ತಮ ಸಾಧನೆ ಮಾಡಬಹುದು. ಕ್ರೀಡಾ ಕ್ಷೇತ್ರದಲ್ಲಿ ಕಬಡ್ಡಿ ತನ್ನದೇ ಆದ ಛಾಪು ಮೂಡಿಸುತ್ತಿದೆ. ಕಬಡ್ಡಿ ದೇಶದ ಅನೇಕ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುತ್ತಿದೆ. ಈ ಅವಕಾಶವನ್ನು ಬಳಸಿಕೊಂಡು ಮಿಂಚುತ್ತಿರುವ ಕರ್ನಾಟಕದ ದಕ್ಷಿಣ ಕನ್ನಡದ ಗ್ರಾಮೀಣ ಪ್ರತಿಭೆಗಳಾದ ತೀರ್ಥೇಶ್, ಅಬ್ದುಲ್ ಬಾಯಿಸ್, ಕುಶಿಯಸ್, ಫಾಯಿಸ್, ಸುರೈ, ಶಾಮಿಲ್, ಅಭಿಷೇಕ್ ಹಾಗೂ ಕೀರ್ತಿ, ಚೈತನ್ಯ ಬಿ, ಪ್ರದೀಕ್ಷಾ, ಧನ್ವಿಕೆ, ಕಾವ್ಯಶ್ರೀ, ಯಜ್ಞಶ್ರೀ, ಪೂರ್ವಿ ಡಿಕೆ, ಅನುಶ್ರೀ, ವರ್ಷ ಇವರುಗಳು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರಮೇಸೆಯ ವಿಟ್ಲ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾನ್ವಿತ ಆಟಗಾರರು. ತನ್ನ ಆಟದ ಮೂಲಕ ಇವರು ಶಾಲಾ ಶಿಕ್ಷಣ ಇಲಾಖೆಯವರು ಏರ್ಪಡಿಸಿದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಯುತ ವಿದ್ಯಾಶಂಕರ್ ಸರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಟಗಾರರು. ತನ್ನ ಆಟದ ಮೂಲಕ ಇವರು ಶಾಲಾ ಶಿಕ್ಷಣ ಇಲಾಖೆಯವರು ಏರ್ಪಡಿಸಿದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕರು ಪ್ರಥಮ ಮತ್ತು ಬಾಲಕಿಯರು ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಹಾಗೂ HCLನವರು ಏರ್ಪಡಿಸಿದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಮಿಂಚುತ್ತಿರುವ ಪ್ರತಿಭೆಗಳು. ಇವರುಗಳು ಮುಂದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಂಡದಲ್ಲಿ ಆಯ್ಕೆಯಾಗಿ ದೇಶಕ್ಕೆ ಮತ್ತು ನಮ್ಮ ಶಾಲೆಗೆ, ಊರಿಗೆ ಕೀರ್ತಿಯನ್ನು ತರಲಿ ಎಂದು ಶುಭ ಹಾರೈಸೋಣ.
ಎಲ್ಲರಿಗೂ ನಮಸ್ಕಾರ. ವಾರ್ಷಿಕ ಸಂಭ್ರಮದ ಈ ಒಂದು ಭವ್ಯ ವೇದಿಕೆ, ವಿಶಾಲ ಸಭಾಂಗಣದಲ್ಲಿ ಅತ್ಯಂತ ವರ್ಣಮಯ ಹಾಗೂ ಅರ್ಥಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾವು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದಂತಹ ನಮ್ಮ ಶಾಲೆಯ, ನಮ್ಮ ಊರಿನ ಕೀರ್ತಿಯನ್ನು ಇಡೀ ದೇಶದಾದ್ಯಂತ ಪಸರಿಸಿದ ಮಕ್ಕಳನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ತೀರ್ಥೇಶ್, ವಿಟ್ಲ ದೇವಸ್ಯದ ಚೆನ್ನಪ್ಪಗೌಡ ಹಾಗೂ ಮೀನಾಕ್ಷಿಯವರ ಪುತ್ರ, ಕಬಡ್ಡಿಯಲ್ಲಿ ಇಡೀ ರಾಜ್ಯದ ಪ್ರೇಕ್ಷಕರು ಗಮನಿಸಿ, ಇಡೀ ರಾಜ್ಯದ ನಂಬರ್ 1 ಪ್ಲೇಯರ್, ಅತ್ಯುತ್ತಮ ದಾಳಿಗಾರ, ಬೆಸ್ಟ್ ಪ್ಲೇಯರ್ ಆಗಿದ್ದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ತಂಡದ ನಾಯಕರಾಗಿರುವುದು ನಮ್ಮ ಶಾಲೆ ಹಾಗೂ ನಮ್ಮ ಊರಿಗೆ ಹೆಮ್ಮೆಯ ವಿಚಾರವಾಗಿದೆ. 2025-26ನೇ ಸಾಲಿನ ಶಿಕ್ಷಣ ಇಲಾಖೆಯ 14ರ ವಯೋಮಾನದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ, ಅಲ್ಲಿ ಬೆಸ್ಟ್ ಆಲ್ರೌಂಡರ್. ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜದಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ ಟೀಮ್ ಲೀಡರ್ ಆಗಿ ದ್ವಿತೀಯ ಸ್ಥಾನ ಗಳಿಸಿ ಬೆಸ್ಟ್ ರೈಡರ್ ಆಗಿ ಹೊರಹೊಮ್ಮಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ನಗರ ಬೆಂಗಳೂರು, ಇಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಛತ್ತೀಸ್ಗಢದಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿದ್ದಾರೆ. ಈ ಒಂದು ಹೆಮ್ಮೆಯ ಈ ಒಂದು ಕ್ರೀಡಾ ರತ್ನಕ್ಕೆ ನಾವೆಲ್ಲರೂ ಕೈ ಎತ್ತಿ ಒಮ್ಮೆ ಚಪ್ಪಾಳಿ ತಟ್ಟಬೇಕಾಗಿ ನಿಮ್ಮಲ್ಲಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಕ್ರೀಡೆ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಕ್ರೀಡಾ ಪ್ರೇಮಿಗಳು ಕೂಡ ಸಾಕಷ್ಟು ನಗದು ಪುರಸ್ಕಾರ ದತ್ತಿನಿಧಿಗಳನ್ನು ಇಲ್ಲಿ ಸಹಕರಿಸಿದ್ದಾರೆ. ಅದನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಕೂಡ ಗೌರವಿಸಲಿಕ್ಕಿದ್ದೇವೆ. ಶ್ರೀಯುತ ದಯಾನಂದ್ ಆ್ಯಂಡ್ ಫ್ಯಾಮಿಲಿ, ಮಾಜಿ ಸೈನಿಕರು, ಬಸವನಗುಡಿ ವಿಟ್ಲ ನಗದು ಪುರಸ್ಕಾರ ತೀರ್ಥೇಶ್ ಅವರಿಗೆ. MGR ಕಾರ್ಪೊರೇಷನ್ ವತಿಯಿಂದ ವಿಟ್ಲ ಇದರ ವತಿಯಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವ ಕ್ರೀಡಾ ಪ್ರತಿಭೆಗಳಿಗೆ ನೀಡುವ ನಗದು ಪುರಸ್ಕಾರ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯು ಹಾಗೆ ವಿವೇಕಾನಂದ ಕಾಲೇಜು ಇದರ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ರವಿಶಂಕರ್ ಇವರು ಕೊಡಮಾಡುವಂತಹ ನಗದು ಪುರಸ್ಕಾರ. ವಿಟ್ಲದ ರವೀಶ್ರಾವ್ ಸ್ಮಾರಕ ದತ್ತಿನಿಧಿ ಶ್ರೀಮತಿ ಚಂದ್ರಕಲಾ ಟೀಚರ್, ವಿಠಲ ಪ್ರೌಢಶಾಲೆ ವಿಟ್ಲ ಮತ್ತು ಮಕ್ಕಳ ಒಂದು ಕೊಡುಗೆ. ಈ ಒಂದು ಎಲ್ಲ ನಗದು ಪುರಸ್ಕಾರಕ್ಕೆ ಪಾತ್ರನಾಗಿರುವಂತಹ ತೀರ್ಥೇಶ್ ಅವರಿಗೆ ಎಲ್ಲ ಕ್ರೀಡಾ ಪ್ರೇಮಿಗಳ ಪರವಾಗಿ ನಮ್ಮ ಈ ಒಂದು ಕ್ರೀಡಾ ರತ್ನ ತೀರ್ಥೇಶ್ ಇನ್ನು ಮುಂದೆ ಕೂಡ ಉತ್ತಮವಾಗಿ ಆಟವಾಡಿ ನಮ್ಮ ಈ ಶಾಲೆ ಹಾಗೂ ನಮ್ಮ ಊರಿನ ಈ ಒಂದು ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಕಬಡ್ಡಿ ಮಾತ್ರವಲ್ಲದೆ ರನ್ನಿಂಗ್ ರೇಸ್, ವಾಲಿಬಾಲ್ ಆಟಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ತೀರ್ಥೇಶ್ನ ಆ ಒಂದು ಉಜ್ವಲ ಭವಿಷ್ಯಕ್ಕೆ ನಮ್ಮ ಶುಭ ಹಾರೈಕೆಗಳು. ನೆಕ್ಸ್ಟ್ ಕೀರ್ತಿ. ನಮ್ಮ ಶಾಲೆಯ, ನಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸಿದ ಕೀರ್ತಿ, ಇಡೀ ರಾಷ್ಟ್ರಮಟ್ಟದ ಕ್ರೀಡಾ ಪ್ರತಿಭೆ, ವಿಟ್ಲಪಡ್ನೂರು ಕುಕ್ಕಿಲ ಲಕ್ಷ್ಮಣಗೌಡ ಹಾಗೂ ವನಿತಾ ಅವರ ಪುತ್ರಿ. ಶಿಕ್ಷಣ ಇಲಾಖೆಯ 14ರ ವಯೋಮಾನದ ಬಾಲಕಿಯರ ವಿಭಾಗದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಬೆಸ್ಟ್ ಆಲ್ರೌಂಡರ್. ರಾಮಕುಂಜದಲ್ಲಿ ನಡೆದ ವಿಭಾಗ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ, ಬಂಧುಗಳು ಗಮನಿಸಿ, ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿರುವರು. ಅದೇ ರೀತಿ HCL ಫೌಂಡೇಶನ್ ಸ್ವರಾಜ್ ಮೈದಾನ್ ಮೂಡಬಿದಿರೆ ಏರ್ಪಡಿಸಿದ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂತಹ ದಕ್ಷಿಣ ಭಾರತ ವಲಯದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆ ವಿಭಾಗದಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ. ವಿಶೇಷವೇನೆಂದರೆ ಸ್ನೇಹಿತರೆ, 4 ಬಾರಿ 4 ಟೈಮ್ಸ್ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದಂತಹ ಕ್ರೀಡಾ ಪ್ರತಿಭೆ ಕೀರ್ತಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ನಮ್ಮ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಗದು ಪುರಸ್ಕಾರಗಳನ್ನು ಅರ್ಪಿಸಿದ ಮಹನೀಯರು ಶ್ರೀಯುತ ದಯಾನಂದ್ ಆ್ಯಂಡ್ ಫ್ಯಾಮಿಲಿ, ಬಸವನಗುಡಿ ಮಾಜಿ ಯೋಧರು, ಇವರ ನಗದು ಪುರಸ್ಕಾರ. MGR ಕಾರ್ಪೊರೇಷನ್ ವಿಟ್ಲ ವತಿಯಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವ ಕ್ರೀಡಾ ಪ್ರತಿಭೆಗಳಿಗೆ ನೀಡುವ ನಗದು ಪುರಸ್ಕಾರ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯೂ ಆದ ಶ್ರೀ ರವಿಶಂಕರ್, ದೈಹಿಕ ಶಿಕ್ಷಣ ನಿರ್ದೇಶಕರು, ವಿವೇಕಾನಂದ ಕಾಲೇಜು ಪುತ್ತೂರು, ಇವರು ಕೂಡ ಮಾಡುವಂಥ ನಗದು ಪುರಸ್ಕಾರ.
ಶ್ರೀಯುತ ಸುಬ್ರಾಯ ಭಟ್ ಶಾಂತ ಪದವು ದತ್ತಿನಿಧಿ ಕ್ರೀಡಾ ಪ್ರತಿಭೆಗಳಿಗೆ ನೀಡುವ ನಗದು ಪುರಸ್ಕಾರಕ್ಕೂ ಕೂಡ ಭಾಜನರಾದಂತಹ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅವಳ ಆಪ್ತ ಗೆಳತಿ ಚೈತನ್ಯ ಬಿ ಒಂದೇ ಸಹಪಾಠಿಯಾಗಿದ್ದುಕೊಂಡು ಕ್ರೀಡೆಯಲ್ಲಿ ಅತ್ಯಂತ ಉತ್ತಮ ಸಾಧನೆಯನ್ನು ತೋರುವಂತಹ ಚೈತನ್ಯ ನಮ್ಮ ಶಾಲೆಯ ಕಬಡ್ಡಿ ತಂಡದ ಇನ್ನೋರ್ವ ಶ್ರೇಷ್ಠ ಆಟಗಾರ್ತಿ. ಸಾಲೆತ್ತೂರು ಮಂಚಿಯ ಹರೀಶ್ ಹಾಗೂ ಹೇಮಲತಾ ಅವರ ಪುತ್ರಿ. ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಿದ 14ರ ವಯೋಮಾನದ ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ, ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ, ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆಯಲಿರುವಂತಹ ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲಿರುವರು. ಅದೇ ರೀತಿ HCL ಫೌಂಡೇಶನ್ ವತಿಯಿಂದ ಸ್ವರಾಜ್ ಮೈದಾನ ಮೂಡಬಿದಿರೆಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ಭಾರತ ವಲಯದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಎರಡು ಬಾರಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತಹ ಈ ಕ್ರೀಡಾ ತಾರೆ ಚೈತನ್ಯ ನಮ್ಮ ಶಾಲೆಗೆ, ನಮ್ಮ ಊರಿಗೆ ಹೆಮ್ಮೆ. ಈ ಕ್ರೀಡಾ ಪ್ರತಿಭೆಗೆ ನಗದು ಪುರಸ್ಕಾರ ನೀಡಿ ಗೌರವಿಸುವಂಥ ಎಲ್ಲ ಮಾನ್ಯರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ದಯಾನಂದ್ ಆ್ಯಂಡ್ ಫ್ಯಾಮಿಲಿ ಮಾಜಿ ಸೈನಿಕರು, ಬಸವನಗುಡಿ ವಿಟ್ಲ ನಗದು ಪುರಸ್ಕಾರ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯು ಪ್ರಸ್ತುತ ವಿವೇಕಾನಂದ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ರವಿಶಂಕರ್ ಸರ್ ಅವರ ನಗದು ಪುರಸ್ಕಾರ. MGR ಕಾರ್ಪೊರೇಷನ್ ವಿಟ್ಲ ವತಿಯಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುವ ಕ್ರೀಡಾ ಪ್ರತಿಭೆಗಳಿಗೆ ನೀಡುವಂಥ ನಗದು ಪುರಸ್ಕಾರ. ಈ ಎಲ್ಲ ನಗದು ಪುರಸ್ಕಾರಕ್ಕೆ ಪಾತ್ರವಾದಂಥ ಚೈತನ್ಯ ಅವಳ ಉಜ್ವಲ ಭವಿಷ್ಯಕ್ಕೆ ನಮ್ಮೆಲ್ಲರ ಶುಭ ಹಾರೈಕೆಗಳು. ಅಬ್ದುಲ್ ಬಾಯ್ಸ್ ಮುಂದಿನ ಕ್ರೀಡಾ ಪ್ರತಿಭೆ ಅಬ್ದುಲ್ ಬಾಯ್ಸ್. ಶಿಕ್ಷಣ ಇಲಾಖೆಯ ವತಿಯಿಂದ ಏರ್ಪಡಿಸಿದ 14ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ ಇಲ್ಲಿ ನಡೆದಂತಹ ಮೈಸೂರು ವಿಭಾಗ ಮಟ್ಟದ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಬಾಯಿಸ್ ಒಂದು ಉತ್ತಮ ಆಟಗಾರನಾಗಿರುತ್ತಾನೆ. ಅನಿವಾರ್ಯ ಕಾರಣಗಳಿಂದ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ. ನಾವು ಅವನ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವರು ಕೂಡ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕೂಡ ತಂಡದಲ್ಲಿ ಭಾಗವಹಿಸಿರುತ್ತಾನೆ. ಮುಂದಿನ ಕ್ರೀಡಾಪಟು ಪ್ರದೀಕ್ಷಾ. ಬದನಾಜೆ ಉಮೇಶ್ ಹಾಗೂ ವಾರಿಜಾ ಅವರ ಪುತ್ರಿ. HCL ಫೌಂಡೇಶನ್ ವತಿಯಿಂದ ಸ್ವರಾಜ್ ಮೈದಾನ ಮೂಡಬಿದಿರೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂತಹ ದಕ್ಷಿಣ ಭಾರತ ವಲಯದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಚೆನ್ನೈಯಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಕೂಡ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇವಳಿಗೆ ಎಲ್ಲ ನಮ್ಮ ಈ ಒಂದು ಕ್ರೀಡಾ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಈ ಭವ್ಯವಾದ ವೇದಿಕೆಯಲ್ಲಿ ಅವರನ್ನು ಎಲ್ಲ ಅತಿಥಿಗಳು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನುಶ್ರೇಪಿ ಪೊಯ್ಯಮೂಲೆ ಪುಣಚ ಲಿಂಗಪ್ಪ ನಾಯ್ಕ ಹಾಗೂ ಉದಯ ಇವರ ಪುತ್ರಿ. ಇವಳು ಕೂಡ HCL ಫೌಂಡೇಶನ್ ವತಿಯಿಂದ ಸ್ವರಾಜ್ ಮೈದಾನದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂತಹ ದಕ್ಷಿಣ ಭಾರತ ವಲಯದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಚೆನ್ನೈಯಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಅಷ್ಟು ಸುಲಭದ ವಿಷಯ ಅಲ್ಲ. ಶಾಲೆಯ ವಲಯ, ಕ್ಲಸ್ಟರ್, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಈ ಎಲ್ಲ ಹಂತದಲ್ಲಿ ಸಾಕಷ್ಟು ಬಾರಿ ಹಲವಾರು ತಂಡಗಳೊಂದಿಗೆ ಆಟವಾಡಿ ಈ ವಿದ್ಯಾರ್ಥಿಗಳು 6 ವಿದ್ಯಾರ್ಥಿಗಳು ಈ ಒಂದು ವೇದಿಕೆಯಲ್ಲಿ ಗೌರವಿಸಲ್ಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ವಿದ್ಯಾಶಂಕರ್ ಸರ್ ಅವರು ಒಂದು ಉತ್ತಮ ಕಬಡ್ಡಿ ಆಟಗಾರರಾಗಿ, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿ ನಮ್ಮ ಈ ಒಂದು ಅತ್ಯಂತ ಸಣ್ಣ ಸಣ್ಣ ಮಕ್ಕಳಿಗೆ ಇದೇ ಮೈದಾನದಲ್ಲಿ ಕಬಡ್ಡಿ ಕಲಿಸಿ ಆ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಹೋಗುವ ಒಂದು ಇದರಲ್ಲಿ ಅವರು ಸಹಕರಿಸಿದ್ದಾರೆ. ಅವರ ಈ ಒಂದು ಕಾರ್ಯವನ್ನು ನಾವು ಶ್ಲಾಘಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಶಾಲೆಯಲ್ಲಿ ಗೌರವ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುವಂತಹ ಶ್ರೀಮತಿ ಶ್ವೇತಾ ಮೇಡಮ್ ಇವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಇಲ್ಲಿಗೆ ಈ ಒಂದು ಕ್ರೀಡಾ ಪ್ರತಿಭೆಗಳಿಗೆ ಆಗುವಂಥ ಒಂದು ಗೌರವ ಗ್ರೂಪ್ ಫೋಟೋ. ಆ 5 ಜನ ವಿದ್ಯಾರ್ಥಿಗಳು ಕೂಡ ಈಗ ವೇದಿಕೆಗೆ ಬರಬೇಕು. ಒಂದು ಗ್ರೂಪ್ ಫೋಟೋ. ತೀರ್ಥೇಶ್, ಕೀರ್ತಿ, ಚೈತನ್ಯ, ಪ್ರದೀಕ್ಷಾ, ಅನುಶ್ರೀ. ಧನ್ಯವಾದಗಳು. ಕ್ರೀಡೆಯು ಇಲ್ಲಿ ನೆರೆದಿರುವ ನಮ್ಮ ಊರಿನ ಗಣ್ಯರೇ, ಶಿಕ್ಷಕ ವೃಂದದವರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೆ ನಿಮ್ಮ ಮುಂದೆ ನಿಂತು ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನನಗೆ ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಒಂದನೇದಾಗಿ, ನಾನು ಈ ವಿಟ್ಲದ ಊರಿನಲ್ಲಿ ಹುಟ್ಟಿ ಬೆಳೆದವ. ಎರಡನೇದು, ನನ್ನ ತಂದೆ ಶ್ರೀ ಜೀವಂದರ್ ಶೆಟ್ಟಿ, ಅವರು ಈಗ ದಿವಂಗತರು. ಅವರು ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರು. ಈಗ ನಾನು ಇವತ್ತು ಈ ಶಾಲೆ ನಾನು ಕಲಿತ ಟೈಮಲ್ಲಿ ನೋಡಿದ್ದು, ಆಮೇಲೆ ಇವಾಗ ನೋಡ್ತಾ ಇರಬೇಕು. ನನಗೆ ಇದೊಂದು ಬೇರೆ ಶಾಲೆ ಥರ ಕಾಣಿಸ್ತಾ ಇದೆ. ಸುಬ್ರಾಯ ಪೈ ಅವರಿಗೆ ನನ್ನ ಧನ್ಯವಾದಗಳು. ಇದೊಂದು ದೊಡ್ಡ ಕೆಲಸ. ನಾನು ಅವರಿಗೆ ಹೇಳಿದ್ದೆ, ಅವರು ತುಂಬ ಹೇಳಿದರು, ನಂದೇನಿಲ್ಲ, ಎಲ್ಲರೂ ಸೇರಿ ಮಾಡಿದ್ದಂತ. ಸೊ ತುಂಬ ತುಂಬ ಧನ್ಯವಾದಗಳು. ಇನ್ನೂ ಈ ಶಾಲೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗಲಿ ಅಂತ ನನ್ನ ಹಾರೈಕೆ. ನಾನು ಈ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಿಟ್ಲದಲ್ಲಿ ಮುಗಿಸಿ ಆಮೇಲೆ ಇಂಜಿನಿಯರಿಂಗ್ ಮಾಡಿದೆ, ಆಮೇಲೆ MBA ಶಿಕ್ಷಣ ಮಾಡಿದ್ದೆ. ಅದು ಮುಗಿಸಿ ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಥರದ ಹುದ್ದೆಗಳನ್ನು ನಿಭಾಯಿಸಿ ಸದ್ಯಕ್ಕೆ ಡಾಯ್ಚ್ ಇಂಜಿನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನನಗೆ ಈ ಶಾಲೆಯಲ್ಲಿ ಸಿಕ್ಕಿದ ಶಿಕ್ಷಣ ಮತ್ತು ಪ್ರೋತ್ಸಾಹ, ನನ್ನ ಗೆಳೆಯರಿಂದ ಸಿಕ್ಕಿದ ಪ್ರೀತಿ ಮತ್ತು ವಿಶ್ವಾಸ, ಆಮೇಲೆ ಈ ವಿಟ್ಲದ ಜನತೆ ನಿಮ್ಮಿಂದ ಸಿಕ್ಕಿದ ಆಶೀರ್ವಾದ ನಾನು ಈ ಹಂತಕ್ಕೆ ತಲುಪಲಿಕ್ಕೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿನ ನಾನು ನಿಮ್ಮ ಮುಂದೆ ನನ್ನ ಈ ವೃತ್ತಿ ಜೀವನದ ಕೆಲವು ಅನುಭವ ಮತ್ತು ಈ ಅನುಭವದಿಂದ ನಾನು ಏನು ಕಲ್ತ್ಕೊಂಡೆ ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಅವನ ಭವಿಷ್ಯ ಜೀವನದ ಬಗ್ಗೆ ಯೋಚಿಸ್ತಾನೆ. ಆ ಭವಿಷ್ಯ ಜೀವನದಲ್ಲಿ ಯಾವ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಯೋಚಿಸ್ತಾನೆ. ಈ ಸಮಯದಲ್ಲಿ ಮಹತ್ವಾಕಾಂಕ್ಷೆ ಇಟ್ಕೊಂಡು ಯೋಚನೆ ಮಾಡಿ. ನಿಮ್ಮ ಮನಸ್ಸಿಗೆ ಕಡಿವಾಣ ಹಾಕಬೇಡಿ, ನಿಯಂತ್ರಿತವಾಗಿ ಯೋಚನೆ ಮಾಡಿ. ಎರಡನೇದು, ನೀವು ಈ ಥರ ಯೋಚನೆ ಮಾಡುವ ಟೈಮಲ್ಲಿ ನಿಮ್ಮದೇ ದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿ. ಅಂದರೆ ಇನ್ನೊಬ್ಬರ ಆಸಕ್ತಿ ಇಲ್ಲ ವಿಚಾರ, ನಿಮ್ಮ ಆಸಕ್ತಿ ಮತ್ತು ವಿಚಾರವನ್ನು ಬದಲಾಯಿಸಬಾರ್ದು. ಅಂದರೆ ನಮ್ಮ ಬದಿ ಮನೆಯವರು ಏನೋ ಮಾಡ್ತಾ ಇದ್ದಾರೆ, ನಾನು ಅದೇ ಮಾಡ್ಕೊಂಡು ಹೋಗ್ತೇನೆ ಅಂತ, ಅದು ಬೇಡ. ಈ ವಿಷಯದಲ್ಲಿ 7 ಹ್ಯಾಬಿಟ್ಸ್ ಆಫ್ ಎಫೆಕ್ಟಿವ್ ಪೀಪಲ್ ಅಂತ, ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಬಹಳ ಚೆನ್ನಾಗಿ ಈ ವಿಷಯವನ್ನು ಸರಳವಾಗಿ ವಿವರಿಸಿದ್ದಾರೆ. ಇದರ ಲೇಖಕ ಸ್ಟೀಫನ್ ಕೋವಿ ಏನು ಹೇಳ್ತಾನಂತಂದರೆ, ನಾವು ನಮ್ಮ ಹೊರಗಿನ ಜಗತ್ತನ್ನು ನೋಡುವಾಗ ನಮ್ಮದೇ ಕನ್ನಡಕ ಇಟ್ಕೊಂಡು ನೋಡಬೇಕು. ನೀವು ಇನ್ನೊಬ್ಬರ ಕನ್ನಡಕ ನಾನು ಇಟ್ಕೊಂಡ್ರೆ, ಸುಬ್ರಾಯ ಪೈ ಅವರ ಕನ್ನಡಕ ನಾನು ಇಟ್ಕೊಂಡ್ರೆ ನನಗೆ ಸ್ಪಷ್ಟ ಕಾಣಲಿಕ್ಕೆ ಸಾಧ್ಯ ಇಲ್ಲ.
ಹೀಗೆ ನಾವು ಒಂದು ಸಾರಿ ನಮ್ಮ ಜೀವನದ ಈ ಉದ್ದೇಶ, ಜೀವನದ ಕಾರ್ಯಕ್ಷೇತ್ರವನ್ನು ಗುರುತಿಸಿದ ಮೇಲೆ ಇದು ಫಸ್ಟ್ ಸ್ಟೆಪ್. ಇನ್ನೇನು ಮಾಡಬೇಕು? ಈ ಕಾರ್ಯಕ್ಷೇತ್ರ ನೀವು ಗುರುತಿಸಿದಂಥ ಕಾರ್ಯಕ್ಷೇತ್ರದಲ್ಲಿ ಪ್ರಭಾವ ಬೀರಿದಂಥ, ಸಾಧನೆ ಮಾಡಿದಂತಹ ವ್ಯಕ್ತಿಗಳಿರ್ತಾರೆ. ನೀವು ಅಂಥವರನ್ನು ಮೊದಲು ನೆನಪಿಸ್ಬೇಕು, ಅಂಥವರನ್ನು ಗುರುತಿಸಬೇಕು. ಈಗ ಸದ್ಯಕ್ಕೆ ನಿಮ್ಮಲ್ಲಿ ಕೆಲವರಿಗೆ ಅಂತರಿಕ್ಷಕ್ಕೆ ಹೋಗಿ ಅಲ್ಲಿಯ ಗೌಪ್ಯವನ್ನು ಕಂಡುಹುಡುಕುವ ಆಸಕ್ತಿ ಇರುವವರು ಇರ್ಬೋದು. ಅಂಥವರು ಈಗ ಸದ್ಯಕ್ಕೆ ಶುಭಾಂಶು ಶುಕ್ಲಾ ಅಂತ ಇಸ್ರೋದ ವಿಜ್ಞಾನಿ, ಈ ವಿಜ್ಞಾನಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಹೋಗಿ ಪ್ರಯಾಣ ಮಾಡಿ ಬಂದವರು. ಅಂಥವರನ್ನು ಮಾದರಿ ಇಟ್ಕೊಳ್ಳಿ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಆಸಕ್ತಿ ಇರ್ಬೋದು. ಅಂಥವರು ನಮ್ಮ ಕರ್ನಾಟಕದವರು, ನಾರಾಯಣ ಮೂರ್ತಿ ಇನ್ಫೋಸಿಸ್ನ ಫೌಂಡರ್, ಅಂಥವರನ್ನು ನೀವು ಮಾದರಿ ಇಟ್ಕೋಬೋದು. ಇಲ್ಲ ಕೆಲವರಿಗೆ ನಿಮಗೆ ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿ ಇದೆ. ಸದ್ಯಕ್ಕೆ ಕಾಂತಾರ ಸಿನಿಮಾ ಎಲ್ಲರೂ ನೋಡಿರ್ಬೋದು, ಅದರ ವೃಷಭ್ ಶೆಟ್ಟಿ, ಅಂಥವರನ್ನು ಆಧಾರ ಇಟ್ಕೊಳ್ಳಿ. ಪ್ರತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮಹಾನುಭಾವರು ಬಹಳ ಇದ್ದಾರೆ. ನೀವು ಅವರಲ್ಲಿ ನಿಮಗೆ ಯಾರು ಇಷ್ಟ ಉಂಟು ಅಂಥವರನ್ನು ಮಾದರಿಯಾಗಿ ತಗೊಳ್ಳಿ. ಒಂದು ಸಾರಿ ನೀವು ಈ ಮಾದರಿ ವ್ಯಕ್ತಿ, ನಿಮ್ಮ ಕಾರ್ಯಕ್ಷೇತ್ರ ಇದೆರಡನ್ನು ಗುರುತು ಮಾಡಿಕೊಂಡ್ಮೇಲೆ ಈ ಮಾದರಿ ವ್ಯಕ್ತಿಯ ಜೀವನ ಮತ್ತು ಅವನ ಜೀವನದ ಸಾಧನೆ, ಇದರ ನಡುವೆ ಅವರ ಸಂಘರ್ಷ ಏನಿತ್ತು, ಅವರು ಏನು ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸೋಲು ಗೆಲುವು ಅನುಭವಿಸಿದ್ದಾರೆ, ಎಷ್ಟು ಕಷ್ಟ ನಷ್ಟ ಅನುಭವಿಸಿದ್ದಾರೆ, ಇದನ್ನು ನೀವು ಒಂದು ಸಾರಿ ಅಧ್ಯಯನ ಮಾಡಿದರೆ ನಿಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ನಾವೊಂದು ವಿಷಯ ಹಿಡ್ಕೊಂಡು ಪ್ರಾಮಾಣಿಕವಾಗಿ, ನಾನು ವಾಪಸ್ ಒತ್ತಿಟ್ಟು ಹೇಳ್ತೇನೆ, ಪ್ರಾಮಾಣಿಕವಾಗಿ ನಾವು ಒಂದು ಸಾರಿ ಆ ಕೆಲಸದ ಹಿಂದೆ ನಾವು ನಮ್ಮ ಎಫರ್ಟ್ ಹಾಕಿದರೆ ಆ ಕೆಲಸದಲ್ಲಿ ನಿಮಗೆ ಗೆಲುವು ಸಿಕ್ಕುವುದು ಖಂಡಿತ. ಜಿಲ್ಲಾ ಮಟ್ಟದ ಕಬಡ್ಡಿಯನ್ನು ನಾವು ಇದೇ ಅಂಗಣದಲ್ಲಿ ನಾವು ಆಯೋಜಿಸಿದ್ದೆವು. ಅವರಿಗೆ ಹೊಸ ಮ್ಯಾಟನ್ನು ಕೂಡ ನಾವು ಅದೇ ಅಂಗಣಕ್ಕೆ ಮೊದಲ ಬಾರಿಗೆ ಆಡಲಿಕ್ಕೆ ನಮ್ಮ ಶಾಲೆಯ ಸ್ವಂತ ಮ್ಯಾಟನ್ನು ಖರೀದಿಸಿ ನಾವು ಅವರಿಗೆ ಕೊಟ್ಟಿದ್ದೆವು. ನಮ್ಮ ಮಕ್ಕಳು ಹುಡುಗರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾದರು. ಹುಡುಗಿಯರು 1 ಅಂಕದಿಂದ ಸೋತು 5 ಜನ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದರು. ಅಷ್ಟು ಸುಲಭ ಇಲ್ಲ. ಯಾರು ಒಂದು ಸರಕಾರಿ ಶಾಲೆಯಲ್ಲಿ ಸಾಧನೆ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಎಲ್ಲ ಶಾಲೆಗಳಲ್ಲಿ. ಆದರೆ ನಮ್ಮ ಶಾಲೆ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸಡ್ಡು ಹೊಡೆದು ನಿಂತಿರುವ ಒಂದೇ ಶಾಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಾಲೆ. ಯಾವ ರೀತಿಯ ಹೊಸ ಯೋಚನೆಗಳು ಇಲ್ಲಿನ ಶಿಕ್ಷಕ ವೃಂದದವರಿಗೆ ಬರ್ತದೆ, ಆ ಯೋಚನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಆ ಮಕ್ಕಳಲ್ಲಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರತೆಗೆಯುವುದರಲ್ಲಿ ಅವರು ಸಾಕಷ್ಟು ಬೆವರು ಸುರಿಸಿದ್ದಾರೆ. ಇಲ್ಲದಿದ್ದರೆ ಈ ರೀತಿಯ ಸಾಧನೆಗಳ ನಮ್ಮ ಮಕ್ಕಳು ಮಾಡಲಿಕ್ಕಿಲ್ಲ. ತೀರ್ಥೇಶ್ ಗೌಡ, ಇವನ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಈಗಾಗಲೇ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿದ್ದಾನೆ. ಇಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಆಟ ಆಡುವಾಗ ಕೂಡ ಸೆಮಿಫೈನಲಲ್ಲಿ ತಲೆಗೆ ಏಟು ಮಾಡಿಕೊಂಡ. ನಾವು ಫೈನಲಲ್ಲಿ ಆಡ್ತಾನೆ ಇಲ್ವಾ ಅಂತ ಒಂದು ಆತಂಕದಲ್ಲಿದ್ದೆವು. ಒಂದು 15 ನಿಮಿಷದ ರೆಸ್ಟಿನಲ್ಲಿ ಪುನಃ ಎಚ್ಚೆತ್ತುಕೊಂಡು ಅವನು ಫೈನಲಲ್ಲಿ ಆಡಿ ನಮ್ಮ ಶಾಲೆಯನ್ನು ಪ್ರಥಮ ಸ್ಥಾನಕ್ಕೆ ತಂದುಕೊಟ್ಟ. ಅದೇ ರೀತಿ ವಿಭಾಗ ಮಟ್ಟದಲ್ಲಿ ಕೂಡ ನಾನು ಅವನ ಆಟವನ್ನು ನೋಡಿದ್ದೇನೆ. ರಾಮಕುಂಜದಲ್ಲಿ ನಡೆದಂಥ ಆ ಕಬಡ್ಡಿ ಪಂದ್ಯಾಟದ ಫೈನಲಲ್ಲಿ ಮಂಡ್ಯದ ಮಕ್ಕಳು ಕೊನೆಯ ಗಳಿಗೆಯಲ್ಲಿ ನಮ್ಮ ಹುಡುಗನ ಕೈಯನ್ನೇ ಮುರಿದಾಕಿದ್ರು. ಅವನನ್ನು ಕ್ಯಾಚ್ ಮಾಡುವ ರಭಸದಲ್ಲಿ ಅವನ ಬಲದ ಕೈಗೆ ಏಟಾಯಿತು. ಆ ಏಟನ್ನು 1 ತಿಂಗಳಲ್ಲಿ ಅವನು ಸ್ಪಷ್ಟವಾದ ಗುರಿ ಇತ್ತು ಅವನ ಹತ್ರ. ನಾನು ರಾಷ್ಟ್ರಮಟ್ಟದ ಆಟಗಾರನೇ ಆಗಬೇಕು. ಕಠಿಣ ಪರಿಶ್ರಮ ಮಾಡಿ ಬೆಂಗಳೂರಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ಇಡೀ ರಾಜ್ಯಕ್ಕೆ ಬೆಸ್ಟ್ ರೈಡರ್ ಆಗಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿದ ತೀರ್ಥೇಶ್ ಗೌಡ.
ಅದೇ ರೀತಿ ಚೈತನ್ಯ ಹಾಗೂ ಕೀರ್ತಿ ಇವರು ಕೂಡ ನಮ್ಮ ಉತ್ತಮ ಪ್ರತಿಭೆಗಳು. ಕೀರ್ತಿ 4 ಬಾರಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದಂಥ ಏಕೈಕ ಕಬಡ್ಡಿ ತಾರೆ ನಮ್ಮ ವಿಟ್ಲದಿಂದ ಆಯ್ಕೆಯಾಗಿದ್ದಂಥವಳು ಕೀರ್ತಿ ಮಾತ್ರ. ಕೇವಲ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ಇದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಮ್ಮದೇ ಹೈಸ್ಕೂಲ್ನಲ್ಲಿ SSLCಯಲ್ಲಿ ಶಿಶಿರ್ ಎನ್ನುವ ಹುಡುಗ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶಾಲಾ ನಾಯಕನಾಗಿ 8ನೇ ರ್ಯಾಂಕನ್ನು ಪಡೆದುಕೊಂಡಂಥ ಹುಡುಗ ಶಿಶಿರ್. ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಒಬ್ಬ ಹುಡುಗ ಈಗ ಅಂಬಿಕಾ ಶಾಲೆಯಲ್ಲಿ ತನ್ನ ಪ್ರಥಮ PUCಯನ್ನು ಕಲಿತಾ ಇದ್ದಾನೆ. ನೋಡಿ, ಎಲ್ಲರೂ ಇಲ್ಲಿ ಎತ್ತವರಿದ್ದೀರಿ. ನೀವು ಈ ಶಾಲೆಯ ಸಾಧನೆಗಳನ್ನು ಇನ್ನಷ್ಟು ಎಲ್ರಿಗೂ ತಿಳಿಸಬೇಕು. ಯಾಕೆಂತೇಳಿದರೆ ಈಗಾಗಲೇ ನನ್ನ ಮಿತ್ರ ಇಲ್ಲಿ ಹೇಳಿದ, ಎಲ್ಲ ಜನರು ಸೇರಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಂತ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಜೀರ್ಣೋದ್ಧಾರ ಆಗಲೇಬೇಕು. ಪ್ರತಿ ವರ್ಷ ಅಡ್ಮಿಷನ್ ಆಗುವಾಗ 40ರಿಂದ 50 ಮಕ್ಕಳು ಎಕ್ಸ್ಟ್ರಾ ಇಲ್ಲಿ ಅಡ್ಮಿಷನ್ ಆಗ್ತದೆ. ಪ್ರತಿ ವರ್ಷ ನಮಗೆ ಒಂದು ಕೊಠಡಿಯ ಅವಶ್ಯಕತೆ ಇರ್ತದೆ. ಪ್ರತಿ ವರ್ಷ ಕೂಡ ನಾವು ಭಾಳ ಕಷ್ಟದಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆ ಮಕ್ಕಳನ್ನು ನಾವು ಅಡ್ಮಿಷನ್ ಮಾಡಿಕೊಂಡು ಈ ಶಾಲೆಯಲ್ಲಿ ಅವರಿಗೆ ಒಂದು ಉನ್ನತ ಭವಿಷ್ಯವನ್ನು ಕೊಡಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರು, SDMC ಅವರು, ಅದೇ ರೀತಿ ಸುಬ್ರಾಯ ಪೈಗಳು ಪರದಾಡ್ತಾರೆ. ಅದು ಪರದೆಯ ಹೊರಗಿನ ವಿಷಯ, ಅದು ನಿಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ನಾವು ಇದ್ದ ಬದ್ದವರಲ್ಲಿ ಎಲ್ಲ ಬೇಡಿಕೊಂಡು ಈಗಾಗಲೇ NMPA ವತಿಯಿಂದ, ಅದೇ ರೀತಿ ಮೋನಪ್ಪ ಶೆಟ್ಟರು ದಾನಿಗಳು ಅವರ ವತಿಯಿಂದ ನಮ್ಮಲ್ಲಿ ಒಂದು 4 ಕೊಠಡಿಗಳ ಒಂದು ಕಟ್ಟಡ ಇನ್ನು ನೆಕ್ಸ್ಟ್ ಇಲ್ಲಿ ಸ್ಕೂಲ್ ಡೇ ಆಗುವಾಗ ಅದು ಉದ್ಘಾಟನೆ ಆಗಿ ರೆಡಿಯಾಗಿರ್ತದೆ. ಆದರೂ ಅದು ಸಾಲುವುದಿಲ್ಲ. ಇನ್ನಷ್ಟು ಕೊಠಡಿಗಳ ಅವಶ್ಯಕತೆ ನಮಗಿದೆ. ಎಲ್ಲರೂ ಪೋಷಕರು ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬೇಕು. ನಿಮಗೆಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ಶ್ರೇಷ್ಠರೇ, ಇಲ್ಲಿ ನೆರೆದಿರುವ ಊರ ಹಿರಿಯರೇ, ಸಹೋದರರೇ, ವಿದ್ಯಾರ್ಥಿನಿಯರೇ, ಶಾಲಾಭಿಮಾನಿಗಳೇ ಹಾಗೂ ಅಧ್ಯಾಪಕ ವೃಂದದವರೇ, ಶಾಲಾ ವರ್ಧಂತ್ಯೋತ್ಸವ ಅಂತ ನಾವು ಹೇಳ್ತೇವೆ. ಆದರೆ ಅವರು ಹೇಳಿದರೆ ಇದು ಊರ ಜಾತ್ರೆ ಅಂತ. ಹೌದು, ಊರ ಜಾತ್ರೆ ಹೌದು. ಮಾದರಿ ಶಾಲೆಯ ಸ್ಕೂಲ್ ಡೇ ಹಾಗೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬ ಜನರಿಗೆ ಮನಸ್ಸಿರ್ತದೆ. ಸಂಜೆ ನಂತರ ಕೆಲಸ ಬಿಟ್ಟು ಸಹ ಬರ್ತಾರೆ. ಈಗಲೂ ಅದೊಂದು ಅಭ್ಯಾಸ ಆಗಿದೆ. ಏನೇ ಇರಲಿ, ಇವತ್ತಿನ ಇಡೀ ದಿವಸದಲ್ಲಿ ಮಕ್ಕಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಮಕ್ಕಳು ಎಲ್ಲ ಲ್ಯಾಂಗ್ವೇಜಲ್ಲಿ, ಎಲ್ಲ ರೀತಿಯ ಮಾಧ್ಯಮದ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಅದರಲ್ಲಿ ಹೆಚ್ಚಿನ ಶ್ರಮ ನಮ್ಮ ಟೀಚರ್ಗಳದ್ದು. ಹೊಸ ಏನು ಆವಿಷ್ಕಾರಗಳಿವೆ ಅಥವಾ ಹೊಸ ಏನು ನಾವು ಒಂದು ವಾರದ ಹಿಂದೆ ಟಿ ವಿಯಲ್ಲಿ ನೋಡ್ತೇವ, ಪರದೆಯಲ್ಲಿ ನೋಡ್ತೇವೆ, ಅದನ್ನು ತಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದರ ಶ್ರಮ ಅವರಿಗೆ ಮಾತ್ರ ಗೊತ್ತು. ಹಾಗೆ ಪೇರೆಂಟ್ಸ್ಗಳು, ನಮ್ಮ ಈ ಶಾಲೆಯ ಮೇಲೆ 1650 ಮಕ್ಕಳು ಬರಬೇಕಾದ್ರೆ ಅದು ಕಾರಣ ಯಾರು? ನಾವು ಯಾರಲ್ಲ, ಕಾರಣ ನೀವು ನಿಮ್ಮ ಮಕ್ಕಳನ್ನು ಈ ಶಾಲೆಯ ಮೇಲೆ ಧೈರ್ಯದಿಂದ ಕಳಿಸಿದ್ರಿಂದ ಇಲ್ಲಿ ಮಕ್ಕಳಿದ್ದಾರೆ. ಆ ಧೈರ್ಯ ಸದಾ ಇರಲಿ. ಅದನ್ನು ಉಳಿಸಿಕೊಳ್ಳುವ ತಾಕತ್ತ ಅಥವಾ ಉಳಿಸಿಕೊಳ್ಳುವ ಏನು ಹೇಳ್ತೇನೆ, ಅದಕ್ಕೆ ವರ್ಡ್ ಬರುವುದಿಲ್ಲ, ಅದು ನಮ್ಮೆಲ್ಲರಲ್ಲಿ ಇರಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಾಗ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಈ ವರ್ಷ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನನಗೆ ಒಂದು ಅವಕಾಶವನ್ನು ಈ ಹಿಂದಿನ ಅಧ್ಯಕ್ಷರಾದ ಮೋನಪ್ಪ ಗೌಡರು ಮಾಡಿಕೊಟ್ಟಿದ್ದಾರೆ. ಬಹುಶಃ ನಮಗೆ ಮುಂದಿನ ದಿನಗಳಲ್ಲಿ ತುಂಬ ಜವಾಬ್ದಾರಿ ಇದೆ ಎನ್ನುವಂಥದ್ದು ಅರಿವಿದೆ ನಮಗೆ. ಈಗಾಗಲೇ ಈ ಶಾಲೆಯಲ್ಲಿ ನಡೆಯುವಂಥ ಯಾವುದೇ ಕ್ರೀಡಾಕೂಟ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿಕೊಂಡು
ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತಿರ್ತೇವೆ. ಈ ಶಾಲೆಯ ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಕಬಡ್ಡಿಯಲ್ಲಿ ಕಳೆದ ವರ್ಷವೂ ಆಯ್ಕೆಯಾಗಿದ್ದರು, ಈ ಸಲವೂ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ವಿಶೇಷವಾಗಿ ಗೌರವಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೇರೆ ಬೇರೆ ಆಟಗಳು, ಈಗ ಆಟಗಳು ಅಂದರೆ ಕಬಡ್ಡಿ ಮಾತ್ರ ಅಲ್ಲ, ಕ್ರೀಡಾಕೂಟಗಳಿಗೆ ಬೇರೆ ಬೇರೆ ಅಥ್ಲೆಟ್ಸ್ ಇರ್ಬೋದು, ಎಲ್ಲದರಲ್ಲೂ ಇಲ್ಲಿ ಭಾಗವಹಿಸಿ ನಮ್ಮ ಊರಿನ ಹೆಸರು ತರಬೇಕಾದ್ದು ನಮ್ಮ ಒಂದು ಕರ್ತವ್ಯ ಕೂಡ. ಇದಕ್ಕೆ ನಮ್ಮ ಈ ಶಾಲೆಯ ದೈಹಿಕ ನಿರ್ದೇಶಕರಾದ ವಿದ್ಯಾಶಂಕರ್ ಮತ್ತು ಅವರ ತಂಡ ಭಾಳ ಕೆಲಸವನ್ನು ಮಾಡಿದೆ. ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಮುಂದಿನ ವರ್ಷ ಬಹುಶಃ ವಿದ್ಯಾಶಂಕರ್ ಅವರು 1 ವರ್ಷದ ನಂತರ ಇಲ್ಲಿ ನಿವೃತ್ತಿ ಹೊಂದುವವರಿದ್ದಾರೆ. ನಿವೃತ್ತಿ ಹೊಂದುವ ಮೊದಲು ಇಲ್ಲಿ ರಾಜ್ಯ ಮಟ್ಟದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟವನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಮುಂದಿನ ವರ್ಷ ಅದನ್ನು ನಾವು ಮಾಡಬೇಕು. ಅದಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು ಅನ್ನುವಂಥದ್ದು ನನ್ನ ಒಂದು ಬೇಡಿಕೆ. 2029ನೇ ಇಸ್ವಿಗೆ ಈ ಶಾಲೆ 150ನೇ ವರ್ಷ ಅಂದರೆ ಶತಮಾನೋತ್ತರ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ. ಈ ಸಂದರ್ಭದಲ್ಲಿ ನಮ್ಮದೊಂದು ಗುರಿ ಇದೆ. ವೇದಜ್ಞ ಅವರು ಗುರಿಗಳ ಬಗ್ಗೆ ಮಾತಾಡಿದರು. ತುಂಬ ವಿಚಾರವನ್ನು ಭಾಳ ಅರ್ಥವತ್ತಾಗಿ ವಿವರಿಸಿದರು. ನಾನು ಹೇಳ್ತಾ ಇರೋದಂದರೆ 2029ನೇ ಇಸ್ವಿಗೆ ಈ ಶಾಲೆ ಸುಬ್ರಾಯಗಳು ಹೇಳ್ತಾ ಇರ್ತಾರೆ, ನಾವು ಹೇಗೆ ಆಗಬೇಕು ಅಂತೇಳಿದರೆ ಎಲ್ಲವೂ ಇಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲದ ರೀತಿಯ ಒಂದು ಶಾಲೆ ಆಗಬೇಕು, ಮಾರ್ಪಾಡಾಗಬೇಕು ಅನ್ನುವಂಥ ಆಸೆ ಸುಬ್ರಾಯಗಳ ಹತ್ರ ಇದೆ. ಆ ಆಸೆಗೆ ಬೇಕಾದಂಥ ಬೇಡಿಕೆಗಳು ಈಗಾಗಲೇ ನಮ್ಮ ವರದಿಯನ್ನು ಈ ಸಲ ನಾವು ಎಲ್ಲರಿಗೂ ಓದಲಿಕ್ಕೆ ಅಥವಾ ಕೇಳಲಿಕ್ಕೆ ಭಾಳ ಚೆನ್ನಾಗಿ ಅರ್ಪಿಸಿದ್ದಾರೆ. ಅದರಲ್ಲಿ ಆ ವಿಚಾರಗಳು ಇದ್ದು, ಅದರಲ್ಲಿ ನಾವು 29ನೇ ಇಸ್ವಿಗೆ ಆಗಬೇಕಾದ ಕಾರ್ಯಕ್ರಮವನ್ನು ಮಾಡಬೇಕು, ಅದಕ್ಕೆ ಆಗುವಂಥ ಕೆಲಸ ನಾವು ಮಾಡಬೇಕು ಅನ್ನುವಂಥ ಆಸೆನೂ ಇದೆ, ಗುರಿನಿದೆ. ಇದಕ್ಕೆ ನಾನು ಇವತ್ತು ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಕೂಟ ಯಾವ ರೀತಿ ಅಂತೇಳಿದರೆ, ಈ ಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಉದ್ಯೋಗದಲ್ಲಿ ಬೇರೆ ಬೇರೆ ವಿಚಾರದಲ್ಲಿರುವಂಥ ಅವರು ತುಂಬ ಜನ ಇದ್ದಾರೆ. ಇವರಿಗೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕು. ಈಗ ನಾನು ಭಾಳ ಸೀನಿಯರ್, ನನ್ನ ಜೂನಿಯರ್ಸ್ಗಳು ವೇದಜ್ಞರು ಅವರೆಲ್ಲ ಇವರೆಲ್ಲ ಏನು ಮಾಡಬೇಕು ಅಂತೇಳಿದರೆ, ನನ್ನೊಂದು ವಿನಂತಿ, ನಮಗೆ ನಮ್ಮ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳ ಒಂದು ಗುರುತಿಸುವಂಥ ಕಾರ್ಯಕ್ರಮ ಅಂದರೆ ಅವರನ್ನು ನಾವು ಸಂಪರ್ಕಿಸುವ ಕಾರ್ಯಕ್ರಮಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು ಅನ್ನುವಂಥದ್ದು ನನ್ನ ಆಸೆ. ನನಗೆ ಆ ಸಂಪರ್ಕವನ್ನು ಮಾಡಿದರೆ ನಮಗೆ ಆ ಸಂಪರ್ಕದ ಮುಖಾಂತರ ಇಲ್ಲಿ ಇರುವ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಅನ್ನುವಂಥ ದೃಢ ವಿಶ್ವಾಸ ಕೂಡ ನನಗಿದೆ. ಅದು ಮುಂದಿನ ದಿನಗಳಲ್ಲಿ ನಾವು ಮಾಡುವ 2025ನೇ ಇಸ್ವಿಲಿ ನಾವಿದ್ದೇವೆ. 2029ನೇ ಇಸ್ವಿ ಅಂದರೆ 4 ವರ್ಷದ ಪೂರ್ಣಾವಧಿ ನಮಗೆ ಸಿಗ್ತದೆ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಈ ಶಾಲೆಯಲ್ಲಿ ಕಲಿತವರು ನಮಗೆ ಒಂದು ಮಾಹಿತಿ ನೀಡಿ ಅನ್ನುವಂಥ ಮಾತನ್ನು ಇಲ್ಲಿ ಈ ಮೂಲಕ ತಿಳಿಸ್ತೇನೆ. ಎಲ್ಲ ಅತಿಥಿಗಳು ಈ ಶಾಲೆಯ ಬಗ್ಗೆ ಆಗಲಿ, ಈ ಶಾಲೆಯ ಮಕ್ಕಳ ಬಗ್ಗೆ ಆಗಲಿ ಎಲ್ಲ ವಿವರಿಸಿ ಹೇಳಿದ್ದಾರೆ. ನನಗೆ ಹೇಳುವಂಥ ವಿಚಾರ ಏನು ಇರೋದಿಲ್ಲ ಈಗ. ಆದರೂ ಈ ಒಂದು ವಿಚಾರದಲ್ಲಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಲಿ, ಇವತ್ತು ಕ್ರೀಡಾ ಜಗತ್ತಿನಲ್ಲಾಗಲಿ ಈ ಶಾಲೆಯ ಮಕ್ಕಳು ಇವತ್ತು ಕ್ರೀಡಾ ಜಗತ್ತಿನಲ್ಲಿ ರಾಜ್ಯ ಮಟ್ಟ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಬಂದು ಇವಾಗ ಇನ್ನೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಗಿಲಿಕ್ಕೆ ಒಂದು ತುಂಬ ದೂರ ಇಲ್ಲ, ಹತ್ತಿರ ಉಂಟು ಖಂಡಿತ. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಬಯಸ್ತೇನೆ ಏನಂತ ಹೇಳಿದ್ರೆ, ಯಾರು ಈ ಒಂದು ರಾಜ್ಯ ಮಟ್ಟದಲ್ಲಿ ಆಗಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಾರೋ ನಮ್ಮ ಶಾಲೆಯ ಮಕ್ಕಳು, ಇವರಿಗೆ ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಒಂದಷ್ಟು ಗೌರವಧನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲು ನಾನು ಬದ್ಧನಾಗಿರುತ್ತೇನೆ. ಖಂಡಿತವಾಗಿಯೂ ನೀವು ನಮ್ಮ ಪಟ್ಟಣ ಪಂಚಾಯತಿಗೆ ಒಂದು ಅರ್ಜಿ ಹಾಕಿ ಅದಕ್ಕಾಗುವ ಏನು ವ್ಯವಸ್ಥೆ ಆಗಬೇಕು ಅದನ್ನು ಖಂಡಿತ ಮಾಡಿಕೊಡ್ತೇವೆ ನಾವು. PM ಶ್ರೀ ಸರಕಾರಿ ಪ್ರೌಢಶಾಲೆ RMSA ವಿಟ್ಲ ಪ್ರಾಥಮಿಕ ವಿಭಾಗ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ.
ನಮ್ಮ ಶಾಲಾ ಮಕ್ಕಳ ವಾರ್ಷಿಕೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಕರುಣಾಕರ ಗೌಡ ನಾಯ್ತೊಟ್ಟು ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ವಿಟ್ಲ ಇವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ STMC ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಲೆಯ ಅಗತ್ಯತೆಗಳಿಗೆ ಸದಾ ಸ್ಪಂದಿಸುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರವಿಪ್ರಕಾಶ್ ವಿಟ್ಲ, ನಿಕಟಪೂರ್ವ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ಪಟ್ಟಣ ಪಂಚಾಯತ್ ವಿಟ್ಲ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿರುವ DEUTZ ಎಂಜಿನ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವೇದಜ್ಞ ವಿಟ್ಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಬಂದಿರುವ ಇನ್ನೋರ್ವ ಅತಿಥಿ ಈಗಾಗಲೇ ತಮ್ಮ ಕರ್ತವ್ಯದ ನಿಮಿತ್ತ ತೆರಳಿದ್ದಾರೆ. ಶ್ರೀ ದಿವಾಕರ್ ದಾಸ್ ನೇರ್ಲಾಜೆ, ಮಾಲಕರು SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶಾಲೆಯ ಬೇಡಿಕೆಗೆ ತಕ್ಷಣ ಸ್ಪಂದಿಸಿ ಸುಮಾರು 80,000 ಮೌಲ್ಯದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಟ್ಟ ಶ್ರೀ ಹರಿ ಮರಾರ್ ಇವರು ಸಹ ಈಗ ತಮ್ಮ ಕರ್ತವ್ಯದ ನಿಮಿತ್ತ ತೆರಳಿದ್ದಾರೆ. ಮ್ಯಾನೇಜರ್ ಜೋಸ್ ಅಲುಕಾಸ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು ಇವರಿಗೂ ಕಾರ್ಯಕ್ರಮದ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಹೃದಯಾಂತರಾಳದ ಧನ್ಯವಾದಗಳು. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದಂತಹ ನಮ್ಮ ಉಪನಿರ್ದೇಶಕರು ಶ್ರೀ ಶಶಿಧರ್ GS ಅವರು ಅನ್ಯ ಕಾರ್ಯ ನಿಮಿತ್ತ ಬರಲಿಕ್ಕಾಗಲಿಲ್ಲ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ, ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಫಲಭರಿತ ಮಾವಿನ ಮರಕ್ಕೆ ಕಲ್ಲುಗಳು ಬೀಳುವಂಥದ್ದು ಸಹಜ, ಆದರೆ ಆ ಮರ ಯಾವತ್ತಿಗೂ ಹಣ್ಣುಗಳನ್ನು ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಹಾಗೆಯೇ ಆಶ್ರಯ ಕೇಳಿ ಬಂದ ಯಾವುದೇ ಜೀವಿಗೆ ಇಲ್ಲ ಎಂದು ತಿಳಿಸುವುದಿಲ್ಲ. ಅಂತಹ ಒಂದು ಬೃಹತ್ ವೃಕ್ಷದ ನೆರಳಿನಲ್ಲಿ ಸುಮಾರು 10 ವರ್ಷಗಳಿಂದ ನಮ್ಮ ಶಾಲೆ, ನಮ್ಮ ಶಿಕ್ಷಕರು, ನಮ್ಮ ಮಕ್ಕಳು ಯಾವುದೇ ಬಿಸಿ ತಾಗದಂತೆ ಸುರಕ್ಷಿತವಾಗಿದ್ದೇವೆ. ಹೌದು, ನಿಮ್ಮ ಎಲ್ಲರ ಊಹೆ ಸರಿ. ಶ್ರೀಯುತ ಸುಬ್ರಾಯ ಪೈಗಳು ನಮ್ಮೆಲ್ಲರ ಮಾರ್ಗದರ್ಶಕರು, ಹಿತೈಷಿಗಳು, ಹೆಸರನ್ನು ಬಯಸದಂತಹ ವ್ಯಕ್ತಿ ಇಂದು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಎನ್ನುವಂಥದ್ದೇ ನಮಗೊಂದು ಹೆಮ್ಮೆಯ ಹಾಗೂ ಸಂತಸದ ವಿಚಾರ. ಟೀಕೆ ಟಿಪ್ಪಣಿಗಳಿದ್ದಲ್ಲಿ ಮಾತ್ರ ಮನುಷ್ಯ ಬೆಳೆಯಲು ಸಾಧ್ಯ ಎನ್ನುವ ವಿಚಾರವನ್ನು ಬಲವಾಗಿ ನಂಬಿರುವ ತಮಗೆ ಕಾರ್ಯಕ್ರಮದ ಪರವಾಗಿ, ಸಮಸ್ತ ಶಿಕ್ಷಕ ವೃಂದ ಹಾಗೂ ಹೆತ್ತವರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ರಶ್ಮಿ ಹರೀಶ್ ಅಧ್ಯಕ್ಷರು, SDMC ಪ್ರೌಢ ವಿಭಾಗ ಇವರು ನಮ್ಮೆಲ್ಲ ಕೆಲಸ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಯಾವಾಗಲೂ ಜೊತೆಯಾಗಿರ್ತಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷರಾಗಿರುವ ಶ್ರೀ ರಮಾನಾಥ್ ವಿಟ್ಲ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸುಂದರ ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ ಪಟ್ಟಣ ಪಂಚಾಯತ್ನ ಸದಸ್ಯರಾಗಿರುವಂತಹ N ಕೃಷ್ಣ ಇವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಪಟ್ಟಣ ಪಂಚಾಯತ್ನ ಇನ್ನೋರ್ವ ಸದಸ್ಯರಾಗಿರುವಂತಹ ಶ್ರೀಮತಿ ಸುನಿತಾ ಕೋಟ್ಯಾನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ನಾಯಕರಾಗಿರುವಂತಹ ಶ್ರೀ ಮನೀಶ್ ಹಾಗೂ ಉಪನಾಯಕಿಯಾಗಿರುವಂತಹ ವೈನವಿ J ಕೋಟ್ಯಾನ್ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಧ್ಯಾಹ್ನದ ಭೋಜನಕ್ಕೆ ಇಲ್ಲಿಗೆ ಬಂದಿರುವಂತಹ ಎಲ್ಲ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಮಕ್ಕಳಿಗೆ ಸರಿಸುಮಾರು 4,000 ಜನರಿಗೆ
ಪಾಯಸವನ್ನು ನೀಡಲು ಸಹಕರಿಸಿದ ನಮ್ಮ ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿ ಶಾನ್ವಿತ್ ಸಿ ಇವನ ತಂದೆಯವರಾದಂತಹ ಶ್ರೀಯುತ ಪದ್ಮನಾಭ ಇವರಿಗೆ ಸಮಸ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಸಿಹಿ ಉಣಿಸಿದ ಇವರ ಜೀವನವು ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಲಿ ಎಂದು ಮನತುಂಬಿ ಹಾರೈಸುತ್ತೇವೆ. ರುಚಿಯಾದ ಭೋಜನವನ್ನು ಸಂಜೆ ಫಲವನ್ನು ತಯಾರಿಸಿಕೊಟ್ಟಿರುವಂತಹ ಶ್ರೀಯುತ ಕಮಲಾಕ್ಷ ಹಾಗೂ ಅವರ ತಂಡಕ್ಕೆ, ಹಾಗೆಯೇ ಸಹಕರಿಸಿದ ನಮ್ಮ ಶಾಲೆಯ ಎಲ್ಲ ಶಾಲೆ ಅಡುಗೆ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿನ್ನೆ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಹಾಗೂ ಲೈಟಿಂಗ್ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಮಾಡಿಕೊಟ್ಟಂತಹ ಸಾಯಿ ಕ್ರಿಯೇಟಿವ್ ಪಳಲಿಯ ಶ್ರೀ ದುರ್ಗಾ ಪ್ರಸಾದ್ ಇವರಿಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸುಂದರವಾದಂತಹ ಸೆಲ್ಫಿ ಕಾರ್ನರನ್ನು ಹಾಗೂ ಪ್ರವೇಶ ದ್ವಾರವನ್ನು ನಮಗಾಗಿ ನಿರ್ಮಿಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ದೇವಪ್ಪಣ್ಣ ಇವರಿಗೂ ಸಹ ಮನದುಂಬಿದ ಧನ್ಯವಾದಗಳು. ದೇವಪ್ಪಣ್ಣ ಇಲ್ಲಿ ಇದ್ದರೆ ದಯವಿಟ್ಟು ಒಮ್ಮೆ ಸ್ಟೇಜಿಗೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸಾಯಿ ಕ್ರಿಯೇಟಿವ್ ಕೊಳಲಿಯ ಸೌಂಡ್ನ ವಿಭಾಗದ ಒಬ್ಬರು ದಯವಿಟ್ಟು ತಾವು ಸ್ಟೇಜಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಂಡದ ಯಾವುದೇ ಒಬ್ಬರು ಸದಸ್ಯರು ದಯಮಾಡಿ ಸ್ಟೇಜಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮಗೂ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಾಬಣ್ಣ ಹೌದಾ? ಮ್ಯೂಸಿಕ್ ಆಪರೇಟರ್ ಆಗಿರುವಂತಹ ಶ್ರೀಕಂಠವರ್ಮ ಅರಮನೆ ವಿಟ್ಲ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಶ್ರೀಕಂಠವರ್ಮರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರಿಗೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ STMC ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸಾಲು ಮರದ ತಿಮ್ಮಕ್ಕರವರು ನೆಟ್ಟಿರುವಂತಹ ಸಂಪಿಗೆ ಮರ ನೀವೆಲ್ಲ ಗಮನಿಸಿರ್ಬೋದು. ಆ ಮರದ ಕಟ್ಟೆಗೆ ಹಾಗೂ ನಮ್ಮ ಈ ಸ್ಟೇಜಿನ ಸೌಂದರೀಕರಣಕ್ಕೆ ನಮಗೆ ಸಹಾಯ ಮಾಡಿರುವಂತಹ SDMC ಸದಸ್ಯರಾದಂತಹ ಶ್ರೀಯುತ ಅಶೋಕ್ ಇವರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಶೋಕಣ್ಣ ನಮ್ಮ ಸ್ಟೇಜಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸುಂದರವಾದಂತಹ ವೇದಿಕೆ ನಿರ್ಮಾಣಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ರಾಜೇಶ್ ವಿಟ್ಲ ಇವರು ಸಹ ಈ ವೇದಿಕೆಯ ನಿರ್ಮಾಣಕ್ಕೆ ಸಹಕರಿಸಿದವರು. ದಯವಿಟ್ಟು ತಾವು ಒಮ್ಮೆ ಸ್ಟೇಜಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ರಾಜೇಶ್ ವಿಟ್ಲ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರತಿಭಾ ಪುರಸ್ಕಾರ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬಹುಮಾನಗಳನ್ನು ಮಕ್ಕಳಿಗೆ ನೀಡಲು ಸಹಕರಿಸಿದವರು ನಮ್ಮ ಗೌರವಾಧ್ಯಕ್ಷರು ಶ್ರೀಯುತ ಸುಬ್ರಾಯ ಪೈಗಳು. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 3 ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ತಲಾ ರೂಪಾಯಿ 5,000ದಂತೆ ಒಟ್ಟು 15,000 ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿದ ದಯಾನಂದ ನಾಯ್ಕ್ ಹಾಗೂ ಅವರ ಕುಟುಂಬಸ್ಥರು ಮಾಜಿ ಯೋಧರು ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಶ್ರೀಯುತ ದಯಾನಂದ ನಾಯ್ಕ್ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರೆ ದಯವಿಟ್ಟು ಸ್ಟೇಜಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರು ನಮ್ಮ ಪತ್ರಕರ್ತ ಮಾಧ್ಯಮದವರು. ಇವರಷ್ಟೇ ಅಲ್ಲ, ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವನ್ನು ಜನಮನಕ್ಕೆ ತಲುಪಿಸುವ
ಕೆಲಸವನ್ನು ಇವರು ಸದಾ ಮಾಡ್ತಾ ಇರ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಮಸ್ತ ಶಿಕ್ಷಕ ವೃಂದದ ಪರವಾಗಿ, SDMC ಅವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸುಂದರವಾದಂತಹ ಸಭಾ ಕಾರ್ಯಕ್ರಮ, ಮಕ್ಕಳ ನೃತ್ಯ ಎಲ್ಲವನ್ನು ತಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿದಂತಹ ಛಾಯಾಚಿತ್ರ ಗ್ರಾಹಕರಾದಂತಹ ಶ್ರೀಯುತ ಸದಾಶಿವ ಬನ ತಾವು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ತಮಗೆ ಶಾಲೆಯ ಪರವಾಗಿ, ಸಮಸ್ತ ಶಿಕ್ಷಕ ವೃಂದದ ಪರವಾಗಿ, ಬಂದಂತಹ ಎಲ್ಲ ಪೋಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಇಂದಿನ ಬೆಳಗಿನಿಂದ ಸಂಜೆಯ ತನಕದ, ರಾತ್ರಿಯ ತನಕದ ಎಲ್ಲ ಕಾರ್ಯಕ್ರಮಗಳನ್ನು ಸೆರೆ ಹಿಡಿತಾ ಇರುವಂಥವರು VTV ರಾಮದಾಸ್ ಹಾಗೂ ಅವರ ತಂಡ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಾವು ದಯಮಾಡಿ ಒಮ್ಮೆ ಸ್ಟೇಜಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ರಜಿತ್ ಆಳ್ವ, ವಿಷಯ DG ಪ್ರೆಸ್ನ ಮಾಲಕರಾಗಿರುವಂತಹ ಶ್ರೀಯುತ ಶೋಭಿತ್ ರಾಜ್, ಹಾಗೆ ಇನ್ನೋರ್ವ ಶಾಲಾ ಅಭಿಮಾನಿ ಶರತ್ ವಿಟ್ಲ. ಇಷ್ಟು ಜನರು ನಮ್ಮ ಈ ಸುಂದರವಾದ ವೇದಿಕೆಗೆ LED ಸ್ಕ್ರೀನನ್ನು ಅಳವಡಿಸಲಿಕ್ಕೆ ನಮಗೆ ಧನ ಸಹಾಯವನ್ನಿತ್ತು ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಸಹ ಶಾಲೆಯ ಪರವಾಗಿ ಮನದುಂಬಿದ ಧನ್ಯವಾದಗಳು. ಮುಂದೆಯೂ ನಿಮ್ಮಿಂದ ಶಾಲೆಗೆ ಮತ್ತಷ್ಟು ಕೆಲಸ ಕಾರ್ಯಗಳು ನಡೆಯಲಿ ಅಂತ ಹೇಳಿಕೊಂಡು ತಮ್ಮಲ್ಲಿ ಕೇಳಿಕೊಳ್ತಾ, ನಿಮ್ಮ ಈ ಒಂದು ಸಹಕಾರ ಎಲ್ಲರಿಗೂ ಸ್ಫೂರ್ತಿಯಾಗಿರಲಿ ಅಂತೇಳಿ ಹಾರೈಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಸುಮಾರು 1 ತಿಂಗಳಿನಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಶಾಲೆಯ ಎಲ್ಲ ಕೆಲಸಗಳಲ್ಲಿ ಸಹಕರಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ SDMC ಅಧ್ಯಕ್ಷರು ಹಾಗೂ ಅವರ ತಂಡ, ಇವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ವಿಶೇಷವಾಗಿ ಸಹಕರಿಸಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಹೆತ್ತವರಿಗೆ, ಪೋಷಕರಿಗೆ, ಊರವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ವಾಹನ ದಟ್ಟಣೆಯನ್ನು ನಿಯಂತ್ರಿಸಲಿಕ್ಕೆ ಹಾಗೂ ಶಾಲಾ ಭದ್ರತೆಗೆ ಸಹಕರಿಸಿರುವಂತಹ ವಿಟ್ಲ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೂ ಸಹ ಶಾಲೆಯ ಪರವಾಗಿ ಧನ್ಯವಾದಗಳು.